ಸಾಮ್ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನೇರ ಪ್ರಸಾರಕ್ಕೆ ಬಂದಿರೋರಿಗೆಲ್ಲರಿಗೂ ಸ್ವಾಗತ. ನಾವೆಲ್ಲ ಇವತ್ತು ಒಂದು ವಿಶೇಷ ಕಾರ್ಯಕ್ರಮಕ್ಕೋಸ್ಕರ ನಾವು ಸೇರಿದ್ದೀವಿ. ನನ್ನ ಪಕ್ಕ ನಿಮಗೆಲ್ಲ ಒಂದು ಭಾವಚಿತ್ರ ಕಾಣಿಸ್ತಾ ಇರ್ಬೋದು. ಆ ಭಾವಚಿತ್ರ ಒಬ್ಬ ರಾಜನದು. ಈ ರಾಜ ಯಾರು, ಏನು, ಆ ರಾಜನ ಬಗ್ಗೆ ಒಂದಿಷ್ಟು ವಿಷಯ ತಿಳ್ಕೊಳ್ಳೋಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮದ ಉದ್ದೇಶ. ಈ ನಮ್ಮ ದೇಶದಲ್ಲಿ ಅನೇಕ ರಾಜರು ಮಹಾರಾಜರುಗಳು ಆಗೋದ್ರು. ನಾವು ವಿಷ್ಣುವಿನ ಅವತಾರ ಅಂಥೇಳಿ ಶ್ರೀರಾಮಚಂದ್ರನ ಕಥೆ ಹೆಸರು ಕೇಳ್ತೀವಿ. ಅಲ್ಲಿಂದ ಅದಕ್ಕಿಂತ ಮುಂಚೆನೂ ರಾಜರುಗಳಿದ್ರು. ಅದಾದಮೇಲೂ ಕೂಡ ಅನೇಕ ರಾಜ ಮಹಾರಾಜರು ಚಕ್ರವರ್ತಿಗಳು ಈ ದೇಶವನ್ನು ಆಳಿದರು. ಅದಾದ ನಂತರ ಯುಧಿಷ್ಠಿರನ ಕಥೆ ಕೇಳ್ತೀವಿ ನಾವು, ಭರತ ಚಕ್ರವರ್ತಿಯ ಬಗ್ಗೆ ಕೇಳ್ತೀವಿ ನಾವು. ಪೃಥ್ವಿರಾಜನ ತನಕ ಈ ದೇಶವನ್ನು ಅನೇಕ ರಾಜರು ಆಳಿದರು. ನಾವು ಎಲ್ಲರನ್ನೂ ಕೂಡ ನೆನಪು ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಕೆಲವರು ರಾಜರು ಯಾವ ಥರ ವಿಶೇಷತೆ ಇದೆ ಅಂತಂದರೆ, ಅವರು ಕೇವಲ ರಾಜ್ಯಭಾರವನ್ನು ಮಾತ್ರ ಮಾಡಲಿಲ್ಲ, ಅದರ ಜೊತೆಗೆ ಜಗತ್ತಿನ ಜನ ಎಲ್ಲ ನೆನಪಿಟ್ಕೊಳ್ತಕ್ಕಂಥ ರೀತಿಯಲ್ಲಿ ಅವರು ಸಾಮ್ರಾಜ್ಯವನ್ನು ಕಟ್ಟಿದರು, ರಾಜ್ಯವನ್ನು ಆಳಿದರು. ರಾಮನ ಬಗ್ಗೆನೂ ಕೂಡ ನಾವು ಯಾಕೆ ನೆನಪು ಮಾಡ್ಕೊಳ್ತೀವಿ ಅಂತಂದರೆ, ರಾಮ ಒಬ್ಬ ರಾಜನಾಗಿದ್ದ, ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಅವನು ಗೌರವಿಸ್ತಾ ಇದ್ದ, ಅವನ ಸಲುವಾಗಿ ಕೆಲಸ ಮಾಡ್ತಾ ಇದ್ದ, ಅವನ ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇದ್ದ. ಹೀಗೆ ನಮ್ಮ ದೇಶದಲ್ಲಿ ರಾಜನ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದಂಥ ಮತ್ತು ತನ್ನ ರಾಜ್ಯವನ್ನು, ತನ್ನ ಸಾಮ್ರಾಜ್ಯವನ್ನು ಅತ್ಯಂತ ಚೆನ್ನಾಗಿ ಕಟ್ಟಿ ಅದರಿಂದ ಸಮಾಜಕ್ಕೆ ಒಳ್ಳೆಯದು ಮಾಡಿದಂಥ ಅನೇಕ ರಾಜರನ್ನು ನಾವು ಸ್ಮರಣೆ ಮಾಡ್ಕೊಳ್ತೀವಿ. ಅಂಥವ್ರ ಪೈಕಿ ಈ ರಾಜನ ಕೂಡ ಒಬ್ಬ. ಆದರೆ ಈ ರಾಜನ ವಿಶೇಷತೆ ಇನ್ನೊಂದಿದೆ. ಅದೇನಪ್ಪ ಅಂತಂದರೆ, ಇವರಿಗೆ ಸಾಮ್ರಾಜ್ಯ ಬರಬೇಕಾದ್ರೆ ಅವ್ರ ತಂದೆ ಭಾಳ ದೊಡ್ಡ ರಾಜರೇ ಆಗಿರಲಿಲ್ಲ. ಅವ್ರ ತಂದೆ ಒಬ್ಬ ಸಾಧಾರಣ ಸರ್ದಾರ ಆಗಿದ್ದರು. ಅಂದರೆ ಒಬ್ಬ ರಾಜನ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಸಾಮಾನ್ಯ ಸರ್ದಾರ ಆಗಿದ್ದರು. ಹಾಗಾಗಿ ಇವರ ಕೈಯಲ್ಲಿ ಹುಟ್ಟಿನಿಂದ ಸಾಮ್ರಾಜ್ಯ ಏನಿರಲಿಲ್ಲ. ಆದರೆ ಇವರು ತಮ್ಮ ಶಕ್ತಿಯಿಂದ ಒಂದು ಹೊಸ ಸಾಮ್ರಾಜ್ಯವನ್ನು ಕಟ್ಟಿದರು ಮತ್ತು ತಮ್ಮ ಜೀವಿತಾವಧಿಯೊಳಗೆ ಛತ್ರಪತಿ ಅಂತ ಹೆಸರು ತೆಗೆದುಕೊಂಡ್ರು. ಅವರ ರಾಜ್ಯಾಭಿಷೇಕನೂ ಕೂಡ ಆಯಿತು. ಹಾಗಾಗಿ ನಾವು ಆ ಛತ್ರಪತಿ ಆದಂಥ ರಾಜನ ಕಥೆಯನ್ನು ಮತ್ತು ಅತ್ಯಂತ ಏನೂ ಇಲ್ಲದೆ ಇದ್ದಂಥ ಶೂನ್ಯದ ಸ್ಥಿತಿಯಲ್ಲಿ, ಏನೂ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಒಂದು ಹೊಸ ಸಾಮ್ರಾಜ್ಯನ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಆ ಒಂದು ಯಶಸ್ಸಿನ ಕಥೆಯನ್ನು ಇವತ್ತು ಕೇಳೋಣ. ಇವತ್ತು ಕೇಳೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ಅದೇನಪ್ಪ ಅಂತಂದರೆ, ನಾಳೆ ಜ್ಯೇಷ್ಠ ಶುದ್ಧ ತ್ರಯೋದಶಿ, ಅಂದರೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ 13ನೇ ದಿನ ನಾಳೆ. ಹಾಗಾಗಿ 1674ರಲ್ಲಿ, ಅಂದರೆ ಸುಮಾರು 300 ವರ್ಷಗಳಷ್ಟು ಹಿಂದೆ, 246 ವರ್ಷಗಳಷ್ಟು ಹಿಂದೆ ಒಂದು ವಿಶೇಷವಾಗಿರ್ತಕ್ಕಂಥ ಘಟನೆ ನಡೀತು ನಮ್ಮ ದೇಶದಲ್ಲಿ. ಅದು ಅಂತಂದರೆ, ಈ ರಾಜನ ರಾಜ್ಯಾಭಿಷೇಕ ಆಯಿತು. ಅಲ್ಲಿ ತನಕ ಈ ರಾಜ ಕೆಲವು ಕೋಟೆಗಳನ್ನ ಗೆಲ್ತಾ ಇದ್ದ, ಕೆಲವು ಯುದ್ಧಗಳನ್ನ ಮಾಡ್ತಾ ಇದ್ದ. ಹೀಗೆ ಜನ ಎಲ್ಲ ಅವರನ್ನು ಒಬ್ಬ ಸಾಧಾರಣ ಸರ್ದಾರನ ಮಗ ಅಂತಲೇ ಗುರುತಿಸ್ತಾ ಇದ್ರು. ಆದರೆ ಒಬ್ಬ ಛತ್ರಪತಿ, ಒಬ್ಬ ಮಹಾರಾಜ, ರಾಜ ಅಂತ ಗುರುತಿಸ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ರಾಜ್ಯಾಭಿಷೇಕ ಅವತ್ತಾಯಿತು. ಹಾಗಾಗಿ ನಾವು ಆ ದಿನವನ್ನು ಒಂದು ವಿಶೇಷ ದಿನ ಅಂತ ಆಚರಣೆ ಮಾಡ್ತೀವಿ. ನಮ್ಮಲ್ಲಿ ಅದನ್ನು ಹಿಂದೂ ಸಾಮ್ರಾಜ್ಯ ದಿನೋತ್ಸವ ಅಂತ ಕರೀತಾರೆ. ಅದು ನಾಳೆ ಇದೆ. ಹಾಗಾಗಿ ಆ ನಿಮಿತ್ತವಾಗಿ ಈ ಮಹಾರಾಜನ, ರಾಜನ, ಛತ್ರಪತಿಯ ಕಥೆಯನ್ನು ನಾವೆಲ್ಲರೂ ಕೂಡ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕೆಲಸ. ಹಾಗಾಗಿ ಇವತ್ತು ಸ್ವಲ್ಪ ಹೊತ್ತು ನಾವು ಅವರ ಕಥೆಯನ್ನು ಕೇಳೋಣ.
ನಾನಾಗಲೇ ಈ ಛತ್ರಪತಿಯ ಬಗ್ಗೆ, ಮಹಾರಾಜನ ಬಗ್ಗೆ ಶೂನ್ಯದಿಂದ ಒಂದಿಷ್ಟು ಸಂಗತಿಗಳು ಮಾಡಿದರು ಅಂತ ಹೇಳಿದೆ. ಒಬ್ಬ ಸಾಧಾರಣ ಸರ್ದಾರನ ಮಗ ಅಂತ ಹೇಳಿದೆ ನಾನು. ಆ ಸಾಧಾರಣ ಸರ್ದಾರ ಯಾರಪ್ಪ ಅಂತಂದರೆ ಶಹಾಜಿ ರಾಜೇ ಅಂತ. ವಾಸ್ತವ ಅವರು ಬೆಂಗಳೂರಲ್ಲಿ ತುಂಬ ಸಮಯ ಇದ್ದರು. ಬೆಂಗಳೂರಿನಲ್ಲೇ ಅವ್ರದ್ದು ಪ್ರಮುಖ ಜವಾಬ್ದಾರಿ ಇತ್ತು ಅವರಿಗೆ. ಆಗಿನ ಬಿಜಾಪುರದ ಸುಲ್ತಾನ್ನ ಕೈ ಕೆಳಗೆ ಅವರೊಬ್ಬ ಸಾಮಂತರಾಗಿದ್ದರು. ಅವರಿಗೆ ಬೇರೆ ಬೇರೆ ಕಡೆಯೂ ಕೂಡ ಜಹಗೀರಿತ್ತು. ವಿಶೇಷವಾಗಿ ಪುಣೆಯ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಗಳಲ್ಲಿ ಜಹಗೀರಿತ್ತು ಅವರಿಗೆ. ಆದರೆ ಅವರ ಕಾರ್ಯಕ್ಷೇತ್ರ ಬಿಜಾಪುರದ ಒಂದು ಸೈನ್ಯವನ್ನು ಜೋಡಿಕೊಂಡು ಬಿಜಾಪುರನ ಅಣತಿಯಂತೆ ಬೆಂಗಳೂರಿನ ಆಡಳಿತ ನಡೆಸ್ತಕ್ಕಂಥದ್ದು ಅವರ ಅಧೀನದಲ್ಲಿತ್ತು. ಹಾಗಾಗಿ ಅವರು ಬೆಂಗಳೂರಿನ ಸರ್ದಾರರಾಗಿ ವಿಜಾಪುರದ ಸುಲ್ತಾನ್ನ ಒಂದು ಅವನ ಹತ್ರ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಾಧಾರಣ ಸರ್ದಾರನಾಗಿ ಕೆಲಸ ಮಾಡ್ತಾಯಿದ್ರು. ಅವರ ಒಂದು ಶಿವಾಜಿ ಮಹಾರಾಜ್ ಅಂತ ನಾವೇನು ಕರಿತೀವಿ, ಅವರ ತಂದೆ ಶಹಾಜಿಗೆ ತುಂಬ ಶೂರ ವ್ಯಕ್ತಿ. ಆದರೆ ಎಲ್ಲೋ ಒಂದು ಕಡೆ ಈ ರೀತಿಯ ಹೊರಗಿನ ಜನ ಆಕ್ರಮಣಕಾರಿಗಳು ಯಾರಿದ್ದಾರೆ ಅವ್ರ ಜೊತೆ ಇರತಕ್ಕಂಥ, ಅವ್ರಿಗಾಗಿ ಕೆಲಸ ಮಾಡ್ತಕ್ಕಂಥ, ಅವರಲ್ಲಿ ನೌಕರಿ ಮಾಡ್ತಕ್ಕಂಥ ಒಂದು ಸ್ಥಿತಿ ಬಂದ್ಬಿಟ್ಟಿತ್ತು. ಅದನ್ನವ್ರು ಸ್ವೀಕಾರ ಮಾಡಿದ್ರು. ಶಿವಾಜಿ ಅವರ ಹೆಂಡತಿ ಜೀಜಾಬಾಯಿ, ನಮ್ಮ ಕಥಾನಾಯಕ ಶಿವಾಜಿಯ ತಾಯಿ. ಶಿವಾಜಿ ಪ್ರಾರಂಭದಿಂದನೂ ಕೂಡ ಅತ್ಯಂತ ತೀಕ್ಷ್ಣಮತಿ. ಪ್ರಾರಂಭದಿಂದಲೂ ಕೂಡ ತುಂಬ ಬುದ್ಧಿವಂತ ಹುಡುಗ. ಅವರಣ್ಣ ಸಂಭಾಜಿಗಿಂತ ಒಂದು ಹೆಜ್ಜೆ ಮುಂದೆ ತಿಳ್ಕೊಳ್ಳೋದ್ರಲ್ಲಿ, ಅದರಲ್ಲೂ ಪ್ರಾರಂಭದ ದಿನಗಳಲ್ಲೇ ತಾಯಿಯ ಜೊತೆ ಹೆಚ್ಚು ಇರತಕ್ಕಂಥ ಸನ್ನಿವೇಶ ಇರೋ ಕಾರಣಕ್ಕೋಸ್ಕರ ತಾಯಿನೇ ತಂದೆಯಾಗಿ ಬೆಳೆಸಿದ್ಲು. ಮಹಾರಾಷ್ಟ್ರದ ಶಿವನೇರಿ ಕೋಟೆಯಲ್ಲಿ ಹುಟ್ಟಿದ್ದು ಶಿವಾಜಿ. ಆದರೆ ಶಹಾಜಿ ಬೆಂಗಳೂರಿನಲ್ಲಿ ಇದ್ದ. ಹಾಗಾಗಿ ತಾಯಿಯ ಜೊತೆಗೆ ಹೆಚ್ಚಿನ ಕಾಲ ಅವನು ಜೀವನ ಮಾಡ್ತಕ್ಕಂಥ ಸಂದರ್ಭ ಬಂತು. ಹಾಗಾಗಿ ಕ್ಷಣಕ್ಕೂ ಕೂಡ ತಾಯಿ ಶಿವಾಜಿಗೆ ಅನೇಕ ಸಂಗತಿಗಳನ್ನು ಕಲಿಸ್ಕೊಡ್ತಾ ಹೋದ್ರು. ನಾವು ಹೇಳ್ತೀವಲ್ಲ, ಜನನಿ ತಾನೇ ಮೊದಲ ಗುರು ಅಂತ. ನಾವು ಕಲಿಸ್ಕೊಳ್ಳೋದು ಕೂಡ ತಾಯಿಯಿಂದಲೇ. ತುಂಬ ಪ್ರಾರಂಭದ ಸ್ಥಿತಿಯಲ್ಲಂತೂ ಎಲ್ಲವನ್ನೂ ತಾಯಿನೇ ಹೇಳ್ಕೊಡ್ತಾಳೆ ನಮಗೆ. ಆದರೆ ಜೀಜಾ ಮಾತೆ ಕೇವಲ ಕೆಲವು ಸಂಗತಿಗಳನ್ನು ಮಾತ್ರ ಹೇಳಿಕೊಡ್ಲಿಲ್ಲ. ಬದಲಾಗಿ ಶಿವಾಜಿಗೆ ಧೈರ್ಯವನ್ನು, ವಿಶ್ವಾಸವನ್ನು ಮತ್ತು ಜೀವನವನ್ನು ಹೇಗೆ ನಡೆಸಬೇಕು, ಹೇಗೆ ಬದುಕಬೇಕು, ಪರಾಕ್ರಮಿ ಅಂದ್ರೇನು, ಶೌರ್ಯ ಅಂದ್ರೇನು, ಯಾವ ರೀತಿ ನಾವು ಬದುಕಬೇಕು ಅಂತಕ್ಕಂಥ ಅನೇಕ ಚಿಕ್ಕ ಚಿಕ್ಕ ಕಥೆಗಳನ್ನು ಅವನಿಗೆ ಹೇಳ್ತಾ ಅವನ ಮನಸ್ಸಲ್ಲೂ ಕೂಡ ನಾನು ಒಬ್ಬ ಆ ಥರದ ಶೂರ ವ್ಯಕ್ತಿ ಆಗಬೇಕು. ರಾಮನ ಕಥೆಯನ್ನು ಹೇಳ್ತಾ ಇದ್ಲು, ಕೃಷ್ಣನ ಕಥೆಯನ್ನು ಹೇಳ್ತಾ ಇದ್ದು, ಭೀಮನ ಕಥೆಯನ್ನು ಹೇಳ್ತಾ ಇದ್ಲು, ಅರ್ಜುನನ ಕಥೆಯನ್ನು ಹೇಳ್ತಾ ಇದ್ಲು. ಹೀಗೆ ನಮ್ಮ ಸಂಸ್ಕೃತಿ ಇರತಕ್ಕಂಥ ಅನೇಕ ಆ ರೀತಿಯ ಶೌರ್ಯದ ಪ್ರಸಂಗಗಳನ್ನ ಆಕೆ ಉಲ್ಲೇಖ ಮಾಡ್ತಾ ಶಿವಾಜಿಯ ಮನಸ್ಸಿನಲ್ಲಿ ಕ್ರಮೇಣ ಒಂದು ಒಳ್ಳೆಯ ಒಂದು ವಿಚಾರವನ್ನು, ನಾನು ಕೂಡ ಬದುಕಿದ್ರೆ ಈ ರೀತಿ ಬದುಕಬೇಕು. ನಾವೆಲ್ಲ ಕೇಳ್ತೀವಲ್ಲ, ರಾಮ ಅಂತಂದ್ರೇನು? ರಾಮ ರಾವಣನ ಜೊತೆ ಯುದ್ಧ ಮಾಡ್ತಾನೆ. ಯಾಕೆ ಯುದ್ಧ ಮಾಡ್ತಾನೆ? ರಾವಣ ತಪ್ಪು ಮಾಡಿದ್ದ ಅನ್ನೋ ಕಾರಣಕ್ಕೋಸ್ಕರ ಯುದ್ಧ ಮಾಡ್ತಾನೆ. ಅಧರ್ಮವನ್ನು ನಾಶ ಮಾಡಬೇಕು, ಅಧರ್ಮಗಳನ್ನ ನಾಶ ಮಾಡಬೇಕು ಅನ್ನುವ ಒಂದು ಪ್ರೇರಣೆಯಿಂದ ರಾಮ ರಾವಣನ ಜೊತೆ ಯುದ್ಧ ಮಾಡ್ತಾನೆ, ಅವನು ಸಂಹಾರ ಮಾಡ್ತಾನೆ. ನಾವು ನರಸಿಂಹ ಅವತಾರ ನೋಡ್ತೀವಿ. ನರಸಿಂಹನ ಅವತಾರದಲ್ಲಿ ಆತ ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ತಾನೆ. ಯಾಕೆ ಸಂಹಾರ ಮಾಡ್ತಾನೆ? ಯಾಕೆ ಅಂದರೆ ಹಿರಣ್ಯಕಶಿಪು ಅವನು ತಪ್ಪು ದಾರಿಯಲ್ಲಿ ನಡೀತಾ ಇರ್ತಾನೆ, ಅವನು ಅಧರ್ಮಿಯಾಗಿರ್ತಾನೆ, ಧರ್ಮವನ್ನು ನಡೆಸ್ತಾ ಇರೋದಿಲ್ಲ ಮತ್ತು ಧರ್ಮ ನಡೆಸ್ತಕ್ಕಂಥ ವ್ಯಕ್ತಿಗಳಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಹಾಗಾಗಿ ಈ ರೀತಿಯ ಧರ್ಮದ ಕೆಲಸಕ್ಕಾಗಿ ಹೇಗೆ ಕೃಷ್ಣ ಬದುಕದ, ಧರ್ಮದ ಕೆಲಸಕ್ಕಾಗಿ ಹೇಗೆ ರಾಮ ಬದುಕದ, ಧರ್ಮದ ಕೆಲಸಕ್ಕಾಗಿ ಹೇಗೆ ನರಸಿಂಹನ ಅವತಾರ ಆಯಿತು, ಹೀಗೆ ಇದೆಲ್ಲ ಕೇಳ್ತಾ ಚಿಕ್ಕ ಮಗು ಶಿವಾಜಿಗೆ ಅನ್ನಿಸ್ತಾ ಇತ್ತು, ನಾನು ಕೂಡ ಆ ಥರ ಬದುಕಬೇಕು. ಬದುಕಿದ್ರೆ ಒಳ್ಳೆಯದನ್ನು ಮಾಡಬೇಕು, ಕೆಟ್ಟದ್ದನ್ನು ಸಹಿಸಬಾರ್ದು. ನಾನಷ್ಟೇ ಅಲ್ಲ, ಇಡೀ ನಾನು ಸುತ್ತಮುತ್ತಲಿರ್ತಕ್ಕಂಥ ಜನ ಎಲ್ಲ ಆ ರೀತಿ ಆಗಬೇಕು ಅಂತಕ್ಕಂಥ ಒಂದು ಭಾವನೆ ಅವನ ಮನಸ್ಸನ್ನಾಗಲೇ ಬಂದಿತ್ತು. ಒಂದು 6-7 ವರ್ಷ ಆಗುತ್ತೆ ಶಿವಾಜಿಗೆ.
ಅಷ್ಟೊತ್ತಿಗಾಗಲೇ ಅಲ್ಲಿ ಮಹಾರಾಷ್ಟ್ರದಲ್ಲಿ ಪುಣೆಯ ಭಾಗದಲ್ಲಿದ್ದಂಥ ಒಂದು ಸಣ್ಣ ಜಹಗೀರ್, ಒಂದು 20-25 ಹಳ್ಳಿಗಳು ಬರ್ತಕ್ಕಂಥ ಜಾಗ, ಅಲ್ಲಿಗೆ ಶಹಾಜಿ ಯೋಚನೆ ಮಾಡ್ತಾನೆ ಜೀಜಾಮಾತೆಯನ್ನು, ಶಿವಾಜಿಯನ್ನು ಮತ್ತು ದಾದಾಜಿ ಕೊಂಡದೇವ ಅಂತ. ಸುಮಾರು 70 ವರ್ಷ ವೃದ್ಧರವರು. ಅವ್ರು 3 ಜನ ಕೂಡ ಆ ಜಹಗೀರ್ನಲ್ಲಿ ಸ್ವಲ್ಪ ವ್ಯವಸ್ಥೆಗಳನ್ನ ಚೆನ್ನಾಗಿ ಮಾಡಿ ಅಂತ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಸೊ ಪುಣೆ ಕೇಂದ್ರ ಮಾಡ್ಕೊಳ್ತಾರೆ. ಆ ಎಲ್ಲ ಹಳ್ಳಿಗಳಲ್ಲೂ ಕೂಡ ಅದು ಶಹಾಜಿಗೆ ಸೇರಿದಂಥ ಜಾಗ. ಆದರೆ ದುರದೃಷ್ಟ ಅಂತಂದರೆ ಮಹಾರಾಷ್ಟ್ರದಲ್ಲಿ, ಉತ್ತರ ಭಾರತದಲ್ಲೂ ಕೂಡ ಆಗಿನ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಪ್ರಮುಖ ಊರುಗಳಲ್ಲಿ ಮೊಘಲರ ಹಾವಳಿ ಜಾಸ್ತಿ ಆಗ್ತಾ ಇರುತ್ತೆ. ಮೊಘಲರು ಅಲ್ಲಿರ್ತಕ್ಕಂಥ ದೇವಸ್ಥಾನವನ್ನು ಹಾಳು ಮಾಡೋದು, ಅಲ್ಲಿರ್ತಕ್ಕಂಥ ಜನಜೀವನಕ್ಕೆ ತೊಂದರೆ ಕೊಡ್ತಕ್ಕಂಥದ್ದು, ಹೀಗೆ ಇಡೀ ಗ್ರಾಮಗಳು ಅಸ್ತವ್ಯಸ್ತ ಆಗಿಬಿಟ್ಟಿರುತ್ತೆ. ಅನೇಕ ಕಡೆಗಳಲ್ಲಿ ದೇವಸ್ಥಾನ ಪಾಳು ಬಿದ್ದು ಹೋಗ್ಬಿಟ್ಟಿರುತ್ತೆ, ಯಾರೂ ದೇವಸ್ಥಾನಕ್ಕೆ ಹೋಗೋರು ಇರೋದಿಲ್ಲ. ಅಂದರೆ ಇಡೀ ಹಿಂದೂ ಧರ್ಮವನ್ನು ನಾಶ ಮಾಡಬೇಕಂತ ಯೋಚನೆ ಮಾಡಿರ್ತಕ್ಕಂಥ ಆ ಮೊಘಲ ಸೈನಿಕರು ಅವರು ಎಲ್ಲ ಕಡೆ ಈ ಥರ ವಿನಾಶವನ್ನು ನಿರ್ಮಾಣ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಮೊಟ್ಟ ಮೊದಲಿಗೆ ಅನಿಸುತ್ತೆ ನಾವು ಪುಣೆಯಲ್ಲಿ ಸರಿ ಮಾಡಬೇಕಂಥೇಳಿ. ಹಾಗಾಗಿ ಪುಣೆಯ ಜನಜೀವನವನ್ನು ಚೆನ್ನಾಗಿ ಮಾಡೋಕ್ಕೋಸ್ಕರ ಅವರು ಗಣಪತಿಯ ದೇವಸ್ಥಾನದ ಆರಂಭ ಮಾಡ್ತಾರೆ, ಅದನ್ನು ಜೀರ್ಣೋದ್ಧಾರ ಮಾಡ್ತಾರೆ. ದಾದಾಜಿ ಕೊಂಡದೇವ ಮಂತ್ರಿಯ ರೀತಿಯಲ್ಲಿರ್ತಾನೆ. ಜೀಜಾಮಾತೆ ಅವಳು ಎಲ್ಲದನ್ನು ದಾದಾಜಿ ಕೊಂಡದೇವನ ಮುಖಾಂತರ ತಮ್ಮವರ ಸೈನಿಕರ ಮುಖಾಂತರ ಮಾಡಿಸ್ತಾ ಹೋಗ್ತಾಳೆ. ಕ್ರಮೇಣ ಅಲ್ಲಿರ್ತಕ್ಕಂಥ ಪುಣೆಯ ನಗರ ಅದು ಚೆನ್ನಾಗಾಗುತ್ತೆ, ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳು ಕೂಡ ಚೆನ್ನಾಗಾಗ್ತಾ ಹೋಗುತ್ತೆ. ಹೀಗೆ ಕ್ರಮೇಣ ಶಹಾಜಿ ಹೆಸರಿನಲ್ಲಿ ಈ 3 ಜನ, ಅಂದರೆ ಚಿಕ್ಕ ಬಾಲಕ ಶಿವಾಜಿ, ಹಾಗೆಯೇ ಅವರ ತಾಯಿ ಜೀಜಾಮಾತೆ ಮತ್ತು ಅವರ ಜೊತೆಯಲ್ಲಿ ದಾದಾಜಿ ಕೊಂಡದೇವ, ಈ 3 ಜನ ಇಡೀ ಆ ಗ್ರಾಮಗಳಲ್ಲಿ ಸುವ್ಯವಸ್ಥೆ ನಿರ್ಮಾಣ ಮಾಡೋಕ್ಕೋಸ್ಕರ, ಅಂದರೆ ಅಲ್ಲಿ ಬೇಕಾಗಿರ್ತಕ್ಕಂಥ ವ್ಯವಸಾಯ ಚೆನ್ನಾಗಿ ಮಾಡಿಸೋದು, ಹೀಗೆ ಇದೆಲ್ಲ ಮಾಡ್ತಾ ಮಾಡ್ತಾ ಆ ಒಂದು ಪರಿಸರದ ರಾಜ್ಯಭಾರವನ್ನು ಚೆನ್ನಾಗಿ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಶಿವಾಜಿ ಭಾಳ ಅತ್ಯಂತ ಒಂದು ತಾನು ವಹಿಸಬೇಕಾಗಿರ್ತಕ್ಕಂಥ ಪಾತ್ರದ ಬಗ್ಗೆ ತಾಯಿ ಕ್ಷಣ ಕ್ಷಣಕ್ಕೂ ನಿರ್ದೇಶನ ಮಾಡ್ತಾ ಇರ್ತಾಳೆ. ನೀನು ಈ ಥರ ಮಾಡಬೇಕು, ಈ ಥರ ಮಾಡಬೇಕು, ನೀನು ಈ ಜಹಾಗೀರ್ನ ಮುಖ್ಯಸ್ಥ, ನೀನು ಆಳ್ವಿಕೆ ಮಾಡಬೇಕು, ಈ ಥರ ಎಲ್ಲ ಅವನಿಗೆ ಬಾಲಕನಿಗೆ ಹೇಳ್ಕೊಡ್ತಾ ಇರ್ತಾಳೆ. ಬಾಲಕನು ಕೂಡ ಭಾಳ ಬೇಗ ಅದನ್ನು ಅರ್ಥ ಮಾಡ್ಕೊಳ್ತಾ ಇರ್ತಾನೆ. ಹೀಗಿರಬೇಕಾದ್ರೆ ಒಂದು 10-11 ವರ್ಷದ ಸಂದರ್ಭದಲ್ಲಿ ಆತ ಬೆಂಗಳೂರಿಗೆ ಬರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಲ್ಲಿ ಅವ್ರ ತಂದೆ ಇರ್ತಾರೆ, ಅವರ ಅಣ್ಣನೂ ಇರ್ತಾನೆ. ಇಡೀ ಎಲ್ಲ ಬೆಂಗಳೂರನ್ನ ಸುತ್ತಾಡ್ತಾನೆ. ಆಗ ಬೆಂಗಳೂರು ಅದು ನಮ್ಮ ಮೈಸೂರು ಸಂಸ್ಥಾನಕ್ಕೆ ಸೇರಿದಂಥ ಜಾಗ ಆಗಿರುತ್ತೆ. ಅದರ ಆಳ್ವಿಕೆಯನ್ನು ಶಹಾಜಿ ಮಾಡ್ತಾ ಇರ್ತಾರೆ. ಆದರೆ ಅಲ್ಲಿರ್ತಕ್ಕಂಥ ಸಂಪ್ರದಾಯಗಳು, ಅಲ್ಲಿರ್ತಕ್ಕಂಥ ಜನಜೀವನ ಇವೆಲ್ಲವೂ ಕೂಡ ಕೃಷ್ಣದೇವರಾಯನ ಕಾಲದಲ್ಲಿ ಪ್ರಭಾವಿತ ಆದ ರೀತಿಯಲ್ಲಿ ಈ ನಾವೆಲ್ಲ ನೆನಪು ಮಾಡ್ಕೊಳ್ತೇವಲ್ಲ, ಬೆಂಗಳೂರು ಕರಗ ನಡೆಯುತ್ತೆ, ಅನೇಕ ಕಡೆಗಳಲ್ಲಿ ದೇವರ ಉತ್ಸವ ನಡೆಯುತ್ತೆ, ಜಾತ್ರೆ ನಡೆಯುತ್ತೆ. ಹೀಗೆ ಒಂದು ರೀತಿಯ ಒಂದು ಸಾಂಸ್ಕೃತಿಕವಾಗಿ ಒಂದು ಹಿಂದುತ್ವದ ಒಂದು ಗುರುತನ್ನು ಎಲ್ಲ ಕಡೆ ಚೆನ್ನಾಗಿ ನಡೀತಾ ಇರ್ತಕ್ಕಂಥದ್ದು ಶಿವಾಜಿ ಗುರುತಿಸ್ತಾನೆ. ಅರೆ, ಬೆಂಗಳೂರಿನಲ್ಲಿ ಎಷ್ಟು ಚೆನ್ನಾಗಿದೆ, ನಮ್ಮೂರಲ್ಲಿ ಯಾಕಿಲ್ಲ, ಪುಣೆಯಲ್ಲಿ ಇಲ್ವಲ್ಲ, ಪುಣೆಯಲ್ಲಿ ದೇವಸ್ಥಾನಗಳನ್ನ ಹೊಡೆದು ಹಾಕಿಬಿಟ್ಟಿದ್ರು, ಇದೆಲ್ಲ ಮಾಡಿದರು, ಇಲ್ಲೆಲ್ಲ ಚೆನ್ನಾಗೇ ಇದೆಯಲ್ಲ, ಯಾಕೆ ಹೀಗಿದೆ, ಅಲ್ಲಿ ಯಾರು ಬಂದು ಹೊಡೆದ್ರು, ಈ ಥರ ಒಂದು ಬಾಲಸಹಜ ಪ್ರಶ್ನೆಗಳನ್ನ ತಾಯಿ ಕೇಳ್ತಾ ಇರ್ತಾರೆ. ಅವನಿಗನ್ಸುತ್ತೆ ನಾವು ಇಲ್ಲಿ ಬೆಂಗಳೂರಿನ ರೀತಿಯಲ್ಲಿ ಒಂದು ಒಳ್ಳೆಯ ಒಂದು ಸಂಸ್ಕೃತಿಯನ್ನು ಚೆನ್ನಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟಬೇಕು ನಾನು ಅಂತ ಅವನ ಮನಸ್ಸಲ್ಲಿ ಶುರುವಾಗುತ್ತೆ. ಅಂದರೆ ನಾನು ಮುಂದೆ ಯಾವ ಸಾಮ್ರಾಜ್ಯವನ್ನು, ಯಾವ ರೀತಿಯ ಸಾಮ್ರಾಜ್ಯವನ್ನು ಕಟ್ಟಬೇಕಂತಕ್ಕಂಥ ಅವನ ಶಿವಾಜಿಯ ಯೋಚನೆ ಪ್ರಾಯಶಃ ಅದಕ್ಕೆ ಬೆಂಗಳೂರು ಅನೇಕ ರೀತಿಯ ಒಂದು ಪ್ರೋತ್ಸಾಹವನ್ನು ಕೊಟ್ಟಿರಬೇಕು. ಆದರೆ ಇದ್ರ ಮಧ್ಯೆ ಒಂದು ಸಣ್ಣ ಘಟನೆ ನಡೆಯುತ್ತೆ. ನಮಗೆಲ್ಲ ಆ ಘಟನೆ ಬಗ್ಗೆ ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸುಮಾರು ಒಂದು 11-12 ವರ್ಷ ತುಂಬಿರಲಿಲ್ಲ ಇನ್ನೂ ಶಿವಾಜಿಗೆ. ಶಿವಾಜಿ, ಸಂಭಾಜಿ, ಅದಾದ ಅವ್ರ ತಾಯಿ, ಅವ್ರ ತಂದೆ ಎಲ್ಲರೂ ಕೂಡ ಬಿಜಾಪುರದ ಆಸ್ಥಾನಕ್ಕೆ ಕರೆ ಕಳಿಸಿರ್ತಾರೆ. ನೀವು ಕರ್ಕೊಂಡು ಹೋಗ್ತಾನೆ. ಬಿಜಾಪುರದಲ್ಲಿರ್ತಕ್ಕಂಥ ಆದಿಲ್ ಶಾ ಅವನು ಈ
ಕ್ಷೇತ್ರದ ರಾಜ, ಇವರ ರಾಜ. ಹಾಗಾಗಿ ರಾಜನಿಗೆ ನನ್ನ ಮಕ್ಕಳು ಯಾರ್ಯಾರು ಎಷ್ಟು ದೊಡ್ಡವರಾಗಿದೆ ಅದೆಲ್ಲ ತೋರಿಸೋಣ, ಅವನು ಪರಿಚಯ ಮಾಡ್ಕೊಳ್ಳೋಣ ಅಂತಕ್ಕಂಥ ಭಾವನೆಯೂ ಕೂಡ ಶಹಾಜಿಯ ಮನಸ್ಸಲ್ಲಿರುತ್ತೆ. ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ದರ್ಬಾರು ಎಲ್ಲ ಬಂದು ಕೂತ್ಕೊಳ್ತಾರೆ. ರಾಜನೂ ಬರ್ತಾನೆ. ರಾಜ ಪ್ರವೇಶ ಆಗ್ತದಂಗೆ ಎಲ್ಲ ಎದ್ದು ನಿಂತ್ಕೊಳ್ತಾರೆ. ಆಮೇಲೆ ಎಲ್ಲ ಕೂತ್ಕೊಳ್ತಾರೆ. ರಾಜ ತನ್ನ ಆಸ್ಥಾನದಲ್ಲಿ ಕೂತ್ಕೊಳ್ತಾನೆ. ದರ್ಬಾರ್ ಆರಂಭವಾಗುತ್ತೆ. ದರ್ಬಾರ್ ಆರಂಭ ಆಗ್ತಾ ಇದ್ದಂಗೆ ಒಬ್ಬೊಬ್ಬರೇ ಬಂದು ಅವರವ್ರ ಹೆಸರು, ಎಲ್ಲಿಂದ ಬಂದಿದ್ದಾರೆ ಅಂತೆಲ್ಲ ಹೇಳಿಬಿಟ್ಟು ಅವರು ರಾಜನಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ. ಮೊಘಲ ದರ್ಬಾರ್ನಲ್ಲಿ ನಮಸ್ಕಾರ ಅಂತಂದರೆ ಅದೊಂಥರ ವಿಚಿತ್ರವಾದಂಥ ಒಂದು ಸನ್ನಿವೇಶ. ಪೂರ್ಣ ನಾವು ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತೀವಲ್ಲ, ಹಾಗೆ ಮಂಡಿ ಮೇಲೆ ಕೂತ್ಕೊಂಡು ತಲೆಯನ್ನು ಬಾಗಿಸಿ, ಅದಕ್ಕೆ ಕುರ್ನೀಸಾತ್ ಅಂತ ಕರೀತಾ ಇದ್ದರು. ಅದನ್ನು ಮುಜರೆ ಒಪ್ಸೋದು ಅಂತ ಕರೀತಾ ಇದ್ದರು. ಹಾಗಾಗಿ ಪ್ರತಿಯೊಬ್ಬರು ಬಂದು ಆ ಥರ ಮಾಡ್ತಾ ಇರ್ತಾರೆ. ರಾಜನ ಮೇಲ್ಗಡೆ ಕೂತ್ಕೊಂಡಿರ್ತಾನೆ, ಕೆಳಗಡೆ ಇದು ಮಾಡ್ತಾ ಇರ್ತಾರೆ. ಆಗ ಶಹಾಜಿಯ ಸರದಿ ಬರುತ್ತೆ. ಶಹಾಜಿ ಕರ್ಕೊಂಡು ಹೋಗ್ತಾನೆ. ಅವನು ಮಾಡ್ತಾನೆ, ಶಿವ ನೀನು ಮಾಡು ಅಂತ ಹೇಳ್ತಾನೆ. ಇವನು ಅಲ್ಲಿ ತನಕ ನಾನಾಗಲೇ ಹೇಳಿದಂತೆ ಪುಣೆಯಲ್ಲಿ ತಾಯಿಯ ಜೊತೆ ಬೆಳೆದವನು. ತಾಯಿಯ ಜೊತೆ ಅನೇಕ ನಮ್ಮ ಮಹಾಪುರುಷರ ಕಥೆಯನ್ನು ಕೇಳಿ ಬೆಳೆದವನು. ಹಾಗಾಗಿ ಎಲ್ಲ ಒಂದು ಮನಸ್ಸಿನಲ್ಲಿ ನಾನು ಯಾಕೆ ನಮಸ್ಕಾರ ಮಾಡಬೇಕು ಇವನಿಗೆ ಅನ್ನೋ ಥರ ಇರುತ್ತೆ. ಅವನು ಅಪ್ಪನ ಕಡೆ ದಿಟ್ಟಿಸಿ ನೋಡ್ತಾನೆ, ನಮಸ್ಕಾರ ಮಾಡೋಕ್ಕೆ ಹೋಗಲ್ಲ, ಮುಜರೆ ಒಪ್ಸೋದಿಲ್ಲ. ಮಾಡು ಅಲ್ಲಿ ಬಾದಶಾ ಏನು ಅನ್ಕೊಂಡ್ಬಿಡ್ತಾರೆ, ನಾವು ರಾಜರಿಗೆ ತುಂಬ ಕೋಪ ಬಂದ್ಬಿಡ್ಬೋದು, ಮಾಡು ನಿನಗೆ ಮಾಡಿದರೆ ನಿನಗೆ ಬಕ್ಷಿಸ್ ಕೊಡ್ತಾರೆ, ನಿನಗೆ ಗೌರವ ಸಿಗುತ್ತೆ ಅಂತ ಅವನು ಮನಸ್ಸಿನಲ್ಲೇ ಹೇಳ್ಕೊಂಡು ಅವನಿಗೆ ಒತ್ತಾಯ ಮಾಡ್ತಾ ಇರ್ತಾನೆ ಶಿವನಿಗೆ. ಆದರೆ ಮಾಡೋದಿಲ್ಲ. ಸರಿ, ಒಂದು 3-4 ನಿಮಿಷ ನಡೀತಾ ಇರ್ಬೇಕಾದ್ರೆ ಕೊನೆಗೆ ರಾಜ ಹೇಳ್ತಾನೆ, ಪಾಪ ಅವನಿಗೆ ಗೊತ್ತಿಲ್ಲ ಅನ್ಸುತ್ತೆ, ಅವ್ರಿಗೆ ಯಾಕೆ ಬಲವಂತ ಮಾಡ್ತಾರೆ, ಬಿಡಿ ಪರವಾಗಿಲ್ಲ. ಕೊನೆಗೆ ಅವನೇನು ಮಾಡ್ತಾನೆ, ಆಯಿತು ಅಂಥೇಳಿ ಶಹಾಜಿ ತನ್ನ ಮಗನ ವಾಪಸ್ ಕರ್ಕೊಂಡು ಬರ್ತಾನೆ. ಅವನು ಪೂರ್ಣ ತಿರುಗಿ, ಅಂದರೆ ರಾಜನಿಗೆ ಬೆನ್ನು ಹಾಕಿ ನಡ್ಕೊಂಡು ಬರ್ತಾನೆ. ಅಂದರೆ ಆಗಿನ ದಿನಗಳಲ್ಲಿ ಮೊಘಲ ದರ್ಬಾರ್ನಲ್ಲಿ ಈ ರೀತಿಯ ಒಂದು ಪ್ರಸಂಗಗಳು ಬಹಳ ಅಪರೂಪ. ಮತ್ತು ಅದೊಂದು ರೀತಿಯ ಅವಿಧೇಯತೆ ಅಂತ. ಹೇಗೆ ನಾವು ಮೇಷ್ಟ್ರುಗಳಿಗೆ ಮಾತಾಡದೇ ಇದ್ದರೆ, ಗೌರವ ತೋರಿಸದೇ ಇದ್ದರೆ ನಮಗೆ ಮೇಷ್ಟ್ರು ಹೊಡಿಬೋದು, ಇನ್ನೇನು ಮಾಡಿಬಿಡ್ಬೋದಲ್ಲ. ಹಾಗೆ ಎಲ್ರಿಗೂ ಕೂಡ ಹೆದರಿಕೆ ಆಯಿತು, ಮಹಾರಾಜನಿಗೆ ಭಾಳ ಶಿಕ್ಷೆ ಕೊಟ್ಬಿಡ್ತಾನೆ ಅಂತ. ಆದರೆ ಯಾವ ಶಿಕ್ಷೆನೂ ಕೂಡ ಕೊಡೋಕ್ಕೆ ಹೋಗೋದಿಲ್ಲ. ಶಿವಾಜಿ ಆಮೇಲೆ ಕೇಳ್ತಾನೆ, ಶಹಾಜಿ, ಅಲ್ಲಪ್ಪ ನೀನು ರಾಜನ ಆಸ್ಥಾನಕ್ಕೆ ಬಂದಿದ್ಯಾ, ಯಾಕೆ ನಮಸ್ಕಾರ ಮಾಡಲಿಲ್ಲ? ಆಗ ಶಿವಾಜಿ ಹೇಳ್ತಾನೆ, ನಾನು ನಿಮಗೆ ನಮಸ್ಕಾರ ಮಾಡ್ತೀನಿ, ತಾಯಿ ಜೇಜಾಬಾತೆಗೆ ನಮಸ್ಕಾರ ಮಾಡ್ತೀನಿ, ಆ ದೇವರಿಗೆ ನಮಸ್ಕಾರ ಮಾಡ್ತೀನಿ, ಆದರೆ ಇವನಿಗೆ ಯಾಕೆ ಮಾಡಬೇಕು? ಮತ್ತು ಈ ಬಿಜಾಪುರದ ಆದಿಲ್ ಶಾ ನಿನಗೆ ರಾಜ ಇರ್ಬೋದು, ಆದರೆ ಅವರು ಇಡೀ ಭಾರತವನ್ನು ಆಕ್ರಮಣ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ವಿದೇಶಿ ರಾಜ ಅವರು. ಅಂದ್ರೆ ನೋಡಿ, 12 ವರ್ಷದ ಬಾಲಕನ ಮನಸ್ಸಿನಲ್ಲಿ ನಾನು ಈ ವಿದೇಶಿ ರಾಜನಿಗೆ ನಮಸ್ಕಾರ ಮಾಡೋದಿಲ್ಲ ಅನ್ನುವ ಸ್ವಾಭಿಮಾನ. ಹೀಗೆ ಅಷ್ಟೊತ್ತಿಗಾಗಲೇ ಶಹಾಜಿಗೆ ಅನಿಸುತ್ತೆ, ಇವನು ತುಂಬ ಸ್ವಾಭಿಮಾನಿ, ಇವನು ನಂತರ ಅಲ್ಲ, ಆಮೇಲೆ ಇನ್ನೂ ಎಡವಟ್ಟು ಮಾಡ್ಕೊಂಡು ಬಿಡ್ತಾನೆ ಅಂತೇಳಿ ಆದಷ್ಟು ಬೇಗ ಅವನ್ನ ಪುಣೆಗೆ ವಾಪಸ್ ಕಳಿಸ್ಬಿಡ್ತಾನೆ. ನೀವು ಪುಣೆಯಲ್ಲೇ ಇದ್ಬಿಡಪ್ಪ ತಾಯಿ ಜೊತೆ ಅಂತ. ಅದಾದ ನಂತರ ಪುಣೆಯಲ್ಲಿ ಇವನ ಉಳಿದ ವಿದ್ಯಾಭ್ಯಾಸ ಶುರುವಾಗುತ್ತೆ. ಯುವಕ ಶಿವಾಜಿ ಭಾಳ ಉತ್ಸಾಹ ವ್ಯಕ್ತಿ. ಅವನ ಬೆಳಗಿಂದ ಸಂಜೆ ತನಕ ಕೆಲಸ ಏನಪ್ಪ ಅಂತಂದು ಎಲ್ಲ ಕಡೆ ಸುತ್ತಾಡೋದು. ಅವನ ಜಹಗೀರ್ನ ಹಳ್ಳಿಗಳಿಗೆ ಮಾತ್ರ ಅಂತ ಸೀಮಿತ ಮಾಡ್ಕೊಳ್ಳೋದಿಲ್ಲ, ಅವನು ಸುತ್ತಮುತ್ತ ಎಲ್ಲ ಬೇರೆ ಬೇರೆ ಕಡೆ ಹೋಗೋಕ್ಕೆ ಶುರು ಮಾಡ್ತಾನೆ. ನಮಗೆಲ್ಲ ಗೊತ್ತಿರ್ಬೋದು, ಸಹ್ಯಾದ್ರಿ ಅಂತಕ್ಕಂಥ ಒಂದು ದೊಡ್ಡ ಪರ್ವತ ಶ್ರೇಣಿ ಇದೆ. ನಮ್ಮ ಭಾರತದ ಒಂದು ಬಲಭಾಗದಿಂದ, ಅಂದರೆ ಮಹಾರಾಷ್ಟ್ರದಿಂದ ಆರಂಭವಾಗುತ್ತೆ, ಮಹಾರಾಷ್ಟ್ರ, ಕರ್ನಾಟಕ, ಕೇರಳದ ಗಡಿ ತನಕನೂ ಹೋಗುತ್ತೆ. ಆ ಸಹ್ಯಾದ್ರಿಯ ಮಡಿಲು ಅದು ಬಹಳ ದೊಡ್ಡ ಭಾಗ ಇರತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ. ಪುಣೆ ಆ ಸಹ್ಯಾದ್ರಿ ಮಡಿಲಲ್ಲೇ ಇರತಕ್ಕಂಥ ಗ್ರಾಮ. ಹಾಗಾಗಿ ಆ ಇಡೀ ಸಹ್ಯಾದ್ರಿಯನ್ನು ಹತ್ತಿ ಬರದೆ ಒಂದು ಸಾಹಸದ ಕೆಲಸ ಆಗುತ್ತೆ. ಸುತ್ತಮುತ್ತಲ ಎಲ್ಲ ಹುಡುಗರು ಸೇರಿಕೊಳ್ತಾರೆ. ಈಗಂತೂ ನಾವು ಹುಡುಗರು ಹೊರಗಡೆ ಹೋಗ್ಲಿಕ್ಕೆ ಹೆದರ್ತೀವಿ, ಆದರೆ ಅವಾಗ ಹಂಗಿರಲಿಲ್ಲ. ನಾ ಹೇಳ್ತಾ ಇರ್ತಕ್ಕಂಥದ್ದು 1630 ಇಸ್ವಿಯ ಕಥೆ. ಹಾಗಾಗಿ 17ನೇ ಶತಮಾನದಲ್ಲಿ ಅಕ್ಷರಶಃ ಆ ರೀತಿ ಹಳ್ಳಿ ಹುಡುಗರು ಈ ಥರ ಗುಡ್ಡಗಾಡಿನಲ್ಲಿ ಓಡಾಡ್ತಕ್ಕಂಥದ್ದು ತುಂಬ ಸಹಜವಾಗಿ. ಅವರು
ಓಡಾಡೋದನ್ನು ಹೋಗ್ತಾರೆ, ಕೆಲಸ ಓಡಾಡ್ತಾರೆ, ಆಟ ಆಡ್ತಾರೆ, ಒಂದು ಶಿಖರದಿಂದ ಇನ್ನೊಂದು ಶಿಖರ ತನಕ ನಡ್ಕೊಂಡು ಹೋಗ್ತಾರೆ. ಹೀಗೆ ಕಾಡಿನಲ್ಲಿ ಇರ್ತಕ್ಕಂಥದ್ದೇ ಅವರಿಗೆ ಹೆಚ್ಚು ಅಭ್ಯಾಸ ಆಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಆ ಕಾಡಿನಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ದಂಥ ಜನ ಅವ್ರನ್ನ ಮಾವಳಿಗಳು ಅಂತ ಕರೀಬೋದು. ಹಾಗಾಗಿ ಆ ಮಾವಳಿ ಪ್ರದೇಶದ ಗುಡ್ಡಗಾಡಿನ ಜನ ಅವರು ವಿಶೇಷವಾಗಿ ಇವನ ಸ್ನೇಹಕ್ಕೆ ಬರ್ತಾರೆ. ಈತ ತುಂಬ ಸ್ನೇಹಜೀವಿ, ಹಾಗಾಗಿ ತುಂಬ ಜನ ಇವನ ಸ್ನೇಹಿತರಾಗ್ತಾರೆ. ಆ ವಯಸ್ಸಿನವರೇ ಅವರೆಲ್ಲ ಕಾಡಿನಲ್ಲಿ ಆಟ ಆಡೋದು. ನಾವೆಲ್ಲ ಸಾಮಾನ್ಯ ಮರಕೋತಿ ಆಟ ಆಡೋದು ಈ ಥರ ಎಲ್ಲ ನಾವು ನೋಡಿರ್ಬೋದು. ಆದರೆ ಅವರ ಆಟ ಸ್ವಲ್ಪ ಭಿನ್ನವಾಗಿರುತ್ತೆ, ಯುದ್ಧದ ರೀತಿ ಆಟಗಳು ಆಡ್ತಾ ಇರ್ತಾರೆ. ಹೀಗೆ ಒಂದು ಬಾಲಕರಿದ್ದಾಗಲೇ ಒಂದು ತಂಡವನ್ನು ಕಟ್ಟಿ ಒಂದು ತಮ್ಮ ಬಾಲಕರ ತಂಡವನ್ನು ಮುನ್ನಡೆಸ್ತಕ್ಕಂಥ ಸಮರ್ಥ ನಾಯಕ ಶಿವಾಜಿ ಆಗ್ತಾರೆ. ಆಗಿನ ದಿನಗಳಲ್ಲೇ ಒಂದು ಪ್ರಸಂಗ ನಡೆಯಿತು. ಪ್ರಾಯಶಃ 14 ವರ್ಷ ಇರಬೇಕು ಶಿವಾಜಿಗೆ. ದಾದಾಜಿ ಕೊಂಡದೇವನ್ನು ಕೂಡ ಕರೀತಾನೆ. ನೋಡಿ, ನಮ್ಮ ಹುಡುಗರೆಲ್ಲ ತುಂಬ ಜನ ಇದ್ದೀವಿ, ನಾವೆಲ್ಲ ಕಾಡಿಗೆ ಹೋಗ್ತಾ ಇದ್ದೀವಿ, ನೀವು ಬನ್ನಿ ಅಂತ ಕರೀತಾನೆ. ದಾದಾಜಿ ಕೊಂಡದೇವ ಕೇಳ್ತಾನೆ, ಯಾತಕ್ಕೆ ಬರ್ಬೇಕು ನಾನು? ಅವನಿಗೆ 70 ವರ್ಷ, ಈ ಹುಡುಗರು 14-15 ವರ್ಷ ಹುಡುಗರು. ಇಲ್ಲಿ ನೀವು ಬರಬೇಕು. ಸರಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಪ್ರಾಯಶಃ ಒಂದು 17-18 ಜನ 20 ಜನ ಮಕ್ಕಳು ಮಧ್ಯೆ ಒಬ್ಬ ಈ ಥರ ಹಿರಿಯ ಹೋಗ್ತಾರೆ ಕಾಡನ್ನ ನಡ್ಕೊಂಡು ಹೋಗ್ತಾರೆ. ಕೊನೆಗೆ ಶಿವಾಜಿ ಒಂದು ಕಡೆ ನಿಲ್ಲಿಸ್ತಾರೆ. ಅಲ್ಲಿ ನೋಡ್ತಾರೆ, ಅಲ್ಲೊಂದು ಸ್ವಯಂಭೂ ಈಶ್ವರನ ಲಿಂಗ, ರೋಹಿರೇಶ್ವರ ಅಂತ ಆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಆ ಎಲ್ಲ ಹುಡುಗರನ್ನು ಸುತ್ತ ನಿಲ್ಲಿಸ್ಕೊಳ್ತಾನೆ. ಆತ ಹೇಳ್ತಾನೆ, ಇದು ರೋಹಿರೇಶ್ವರ ನಮಗೆ ಆಶೀರ್ವಾದ ಮಾಡ್ತಾನೆ, ನಾವೆಲ್ಲ ಒಂದು ಹೊಸ ಸಾಮ್ರಾಜ್ಯವನ್ನು ಕಟ್ಟೋಣ, ಹಿಂದವಿ ಸಾಮ್ರಾಜ್ಯವನ್ನು ಕಟ್ಟೋಣ. ನೋಡಿ, ಕಲ್ಪನೆ ಮಾಡ್ಕೊಳ್ಳಿ, ಆ ಒಬ್ಬ ಸಾಮಾನ್ಯ ಬಾಲಕನ ಮನಸ್ಸಿನಲ್ಲಿ ಎಂಥ ಶಬ್ದ ಬಂದಿದೆ, ಎಂಥ ಯೋಚನೆ ಬಂದಿದೆ. ನಾನು ಒಂದು ಹೊಸ ಸಾಮ್ರಾಜ್ಯವನ್ನು ಕಟ್ತೀನಿ, ಹಿಂದವಿ ಸಾಮ್ರಾಜ್ಯ, ಹೆಸರು ಕೂಡ ಅವನು ನಿಶ್ಚಯ ಮಾಡಿರ್ತಾನೆ, ಹಿಂದವಿ ಸಾಮ್ರಾಜ್ಯವನ್ನು ಕಟ್ತೀನಿ. ಅದನ್ನು ಈ ಎಲ್ಲ ಮಕ್ಕಳು ಕೂಡ ಆ ರೀತಿ ಪ್ರತಿಜ್ಞೆ ಮಾಡ್ತಾರೆ. ದಾದಾಜಿ ಕೊಂಡದೇವನ ನೇತೃತ್ವದಲ್ಲಿ ಈ ಎಲ್ಲ ಶೂರ ಮಕ್ಕಳು, ಶಿವಾಜಿಯ ಸಹಕಾರಿಗಳು, ಶಿವಾಜಿಯ ಸಹಪಾಠಿಗಳು, ಶಿವಾಜಿ ಜೊತೆ ಇರತಕ್ಕಂಥ ಹುಡುಗರು, ಅವರು ಪ್ರತಿಜ್ಞೆ ಮಾಡ್ತಾರೆ. ಅದಾದಮೇಲೆ ವಾಸ್ತವವಾಗಿ ಆಗಿನ ದಿನಗಳಲ್ಲಿ ಏನೋ ಚಿಕ್ಕ ಹುಡುಗರು ಆಟ ಆಡ್ಕೊಂಡಿದ್ದಾರೆ ಅಂತ ಅನ್ನಿಸ್ಬಹುದೇನೋ. ಆದರೆ ಇದೇ ಹುಡುಗರು ಮುಂದೆ ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಕೊನೆಗೆ ಶಿವಾಜಿಯ ಆ ಹಿಂದವಿ ಸಾಮ್ರಾಜ್ಯದ ಕನಸನ್ನು ನನಸು ಮಾಡ್ತಾರೆ. ಅವನ ಎಲ್ಲ ಪ್ರಯತ್ನಗಳು ಕೂಡ ಹೆಗಲಿಗೆ ಹೆಗಲು ಕೊಡ್ತಾರೆ, ಜೀವಕ್ಕೆ ಜೀವ ಕೊಡ್ತಾರೆ ಮತ್ತು ಒಂದು ದೊಡ್ಡ ಸಾಧನೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಶಿವಾಜಿ ಕೇವಲ ಈ ಥರ ತನ್ನ ಓರೆಗೆ ಹುಡುಗರ ಜೊತೆಗೆ ಸಾಹಸದ ಕೆಲಸ ಮಾಡ್ತಕ್ಕಂಥದ್ದು ಅದು ಮಾತ್ರ ಅಲ್ಲ, ಶಸ್ತ್ರವಿದ್ಯೆಯನ್ನು ಕಲಿಸೋ ಪ್ರಯತ್ನ ಮಾಡ್ತಾನೆ. ಶಸ್ತ್ರವಿದ್ಯೆಯಲ್ಲೂ ಕೂಡ ಒಳ್ಳೆ ನೈಪುಣ್ಯವನ್ನು ಸಾಧಿಸ್ತಾನೆ. ಅವ್ರಿಗೂ ಕೂಡ ಶಸ್ತ್ರವಿದ್ಯೆ ಕಲಿಸ್ಕೊಡ್ತಾನೆ. ಖಡ್ಗ ಇರ್ಬೋದು, ಕುದುರೆ ಸವಾರಿ ಇರ್ಬೋದು, ಭಲ್ಲೆಯನ್ನು ಎಸಿತಕ್ಕಂಥದ್ದು ಇರ್ಬೋದು, ಹೀಗೆ ಬೇರೆ ಬೇರೆ ರೀತಿಯ ಶಸ್ತ್ರವಿದ್ಯೆಗಳನ್ನ ಅವ್ರಿಗೆಲ್ಲರಿಗೂ ಕೂಡ ಕಲಿಸೋ ಹಾಗೆ ಮಾಡ್ತಾನೆ. ಸುತ್ತಮುತ್ತಲು ಬೇರೆ ಬೇರೆ ಜನ ಇರ್ತಾರೆ, ಅವ್ರ ಹತ್ರನೂ ಮಾತಾಡ್ತಾನೆ, ಅವ್ರಿಗೂ ಹೇಳ್ತಾನೆ, ನಾವೆಲ್ಲ ಸೇರಿ ಒಂದು ಹಿಂದವಿ ಸಾಮ್ರಾಜ್ಯ ನಿರ್ಮಾಣ ಮಾಡೋಣ. ಇವತ್ತು ಏನು ಹೊರಗಡೆಯಿಂದ ಬೇರೆ ಬೇರೆ ಜನ ಇದ್ದಾರೆ, ನಮ್ಮನ್ನು ಆಳ್ತಾ ಇದ್ದಾರೆ, ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡ್ತಾ ಇದ್ದಾರೆ, ನಮ್ಮ ಧರ್ಮವನ್ನು ನಾಶ ಮಾಡ್ತಾ ಇದ್ದಾರೆ, ಅವರಿಂದ ನಾವು ಧರ್ಮವನ್ನು ಉಳಿಸೋಣ. ಸೊ ಈ ರೀತಿಯ ಒಂದು ಮಾತನ್ನು ಹೇಳ್ತಾ ಹೇಳ್ತಾ ಕ್ರಮೇಣ ತನ್ನ ಒಂದು ಸಾಮ್ರಾಜ್ಯ, ಜಾಗವನ್ನು, ತನ್ನ ಜಹಗೀರನ್ನ ವಿಸ್ತರಿಸ್ಕೊಳ್ತಾ ಹೋಗ್ತಾನೆ. ಆ ಸಂದರ್ಭದಲ್ಲಿ ಶಿವಾಜಿ ಆಡಳಿತ ಹೇಗಿರುತ್ತೆ? ಶಿವಾಜಿನ ರಾಜ, ಅದಕ್ಕೆ ಅಂದರೆ ರಾಜಕುಮಾರ, ಜಿಜಾಬಾತೆ ಆಕೆ ಮಾರ್ಗದರ್ಶನ ನಡೀತಾ ಇರುತ್ತೆ. ಶಿವಾಜಿಯ ಒಂದು ಅತ್ಯಂತ ಹೇಗೆ ಗಡಸು ನಿರ್ಣಯಗಳನ್ನ ತೆಗೆದುಕೊಳ್ತಾ ಇದ್ದ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ. ಅವರ ಜಹಗೀರಲ್ಲಿರ್ತಕ್ಕಂಥ ಒಂದು ಸಣ್ಣ ಗ್ರಾಮ ರಾಂಜಿಯಾ ಅಂತ. ಅಲ್ಲಿ ಗ್ರಾಮದಲ್ಲಿ ಒಬ್ಬ ಪಟೇಲ ಇರ್ತಾನೆ. ಆಗಿನ ದಿನಗಳಲ್ಲಿ ಆ ಪಟೇಲರೇ ರಾಜ್ಯಭಾರ, ಅವರೇನು ಹೇಳಿದಾಗ ಅದನ್ನೇ ಮಾಡ್ತಾ ಇದ್ರು. ಮತ್ತು ಆಗಿನ ಮುಸಲ್ಮಾನರ ಅಥವಾ ಮೊಘಲರ ಅತಿಕ್ರಮಣದ ಸಂದರ್ಭದಲ್ಲಿ ಅನೇಕ ಧರ್ಮ ವಿರುದ್ಧದ ಅಧರ್ಮದ ಕೆಲಸ ನಡೀತಾ ಇರುತ್ತೆ.
ಹಾಗಾಗಿ ಇವನು ಅಂದರೆ ಈ ಪಟೇಲ ಆ ಗ್ರಾಮದಲ್ಲಿರ್ತಕ್ಕಂಥ ಒಬ್ಬ ವಿಧವೆಯ ಒಂದು ಅತ್ಯಾಚಾರ ಮಾಡೋ ಪ್ರಯತ್ನ ಮಾಡಿರ್ತಾನೆ. ಸರಿ, ಶಿವಾಜಿಯ ಜಾಗ ಅದು, ಶಿವಾಜಿ ಜಹಗೀರದು. ಹಾಗಾಗಿ ದೂರು ಬರುತ್ತೆ, ಹಿಡ್ಕೊಂಬನ್ರಿ ಪಟೇಲ್ನ ಅಂತ ಕರೀತಾರೆ. ಆ ಪಟೇಲ್ ಹಿಡ್ಕೊಂಬರ್ತಾರೆ. ಆ ನ್ಯಾಯ ಕೊಡ್ತಕ್ಕಂಥ ಜಾಗದಲ್ಲಿ 3 ಜನ, ದಾದಾಜಿ ಕೊಂಡದೇವ, ಈ ಕಡೆ ತಾಯಿ ಜಿಜಾಮಾತೆ, ಮಧ್ಯದಲ್ಲಿ ರಾಜ ಆಗಿ ಶಿವಾಜಿ. ಈಗ ಶಿವಾಜಿ ಶಿಕ್ಷೆ ಕೊಡಬೇಕು, ಏನು ಸಮಸ್ಯೆ, ತಪ್ಪೇನಿದೆ, ಅಪರಾಧ ಏನಾಗಿದೆ ಅಂತ ಕೇಳ್ತಾರೆ. ಹೇಳ್ತಾರೆ, ಈ ಥರ ಹೀಗೆ ಹೆಣ್ಣಿನ ಮೇಲೆ ಕೈ ಮಾಡಿದ್ದಾನೆ, ಅತ್ಯಾಚಾರ ಮಾಡೋ ಪ್ರಯತ್ನ ಮಾಡಿದ್ದಾನೆ. ಆಗ ತಕ್ಷಣ ಶಿವಾಜಿ ಹೇಳ್ತಾನೆ, ಆ ಅತ್ಯಾಚಾರಿಯ ಕೈ ಕಾಲು ಕತ್ತರಿಸಾಕಿ. ಆ ಪಟೇಲ ಒಳ್ಳೆ ದಪ್ಪ ಆಗ್ತಕ್ಕಂಥ ಒಂದು ಪಟೇಲ, ಅವನು ನನಗೆ ಯಾವ ನೀನು ಶಿಕ್ಷೆ ಕೊಡೋನು ಅಂತ ಅನ್ನೋ ರೀತಿನಲ್ಲಿ ಅವ್ನು ನಿಂತಿರ್ತಾನೆ. ಆದರೆ ಶಿವಾಜಿ ಹೇಳ್ತಾನೆ, ಅವನ ಕೈ ಕಾಲು ಕತ್ತರಿಸಾಕಿ. ನಮ್ಮ ದೇಶದಲ್ಲಿ ಹೆಣ್ಣು ಅಂತಂದರೆ ಅದು ಅತ್ಯಂತ ಪೂಜಾರ್ಹವಾಗಿರ್ತಕ್ಕಂಥ ಸ್ಥಾನ ಅದು. ಹಾಗಾಗಿ ಹೆಣ್ಣಿಗೆ ಅಗೌರವ ಮಾಡ್ತಕ್ಕಂಥದ್ದು ಅದು ಯಾವುದೇ ಸಂದರ್ಭದಲ್ಲಿ ಆಗಬಾರ್ದು. ಅಪಮಾನ ಆದರೆ ಆ ಅಪಮಾನವನ್ನು ಸಹಿಸಬಾರ್ದು. ಹೇಗೆ ಒಂದು ಹೆಣ್ಣಿನ ಅಪಹರಣ ಮಾಡೋದಕ್ಕೋಸ್ಕರ ರಾವಣನಂತನೇ ಸಾಯಬೇಕಾಯ್ತು. ಒಂದು ಹೆಣ್ಣಿಗೆ ಅಪಹರಣ ಮಾಡಿ ಅಪಮಾನ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಇಡೀ ಕುರುವಂಶ, ದುರ್ಯೋಧನಾದಿಗಳ ಕುರುವಂಶ ಅದು ನಿರ್ನಾಮ ಆಯಿತು. ಇದನ್ನೆಲ್ಲ ಕತೆ ಕೇಳಿರ್ತಾನೆ. ಹಾಗಾಗಿ ಹೆಣ್ಣು ಯಾವುದೇ ಸಂದರ್ಭದಲ್ಲೂ ಕೂಡ ಹೆಣ್ಣಿಗೆ ಅಪಮಾನ ನಮ್ಮ ದೇಶದಲ್ಲಿ ಆಗಬಾರ್ದು. ನಮ್ಮ ಸಂಸ್ಕೃತಿ ಅಲ್ಲ ಅದು. ನಮ್ಮ ಸಂಸ್ಕೃತಿ ಅಂತಂದರೆ ಹೆಣ್ಣಿನ ಚಾರಿತ್ರ್ಯ ರಕ್ಷಣೆ ಮಾಡ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ರೀತಿಯ ಶಿಕ್ಷೆ ಅದನ್ನು ನಾವು ಕೊಡಬೇಕಾಗತ್ತೆ ಅನ್ನುವ ಮಾನಸಿಕತೆ ಆಗಲೇ ಶಿವಾಜಿಯಲ್ಲಿ ಇದ್ದಿದ್ದು ನಾವು ಗುರುತಿಸ್ಬೋದು. ಕ್ರಮೇಣ ಒಂದೊಂದೇ ಗಡಗಳನ್ನ, ಒಂದೊಂದೇ ಕೋಟೆನ ಗೆಲ್ತಾರೆ. ತೋರಣಗಡ ಅಂತ ಮೊದಲನೇ ಕೋಟೆ, ಅದನ್ನು ಗೆಲ್ತಾರೆ. ಆ ಗೆದ್ದಾಗ ಆ ಕೋಟೆಯನ್ನು ಸರಿ ಮಾಡೋ ಸಂದರ್ಭದಲ್ಲಿ ಅವರು ಅಗಿತಾ ಇರ್ತಾರೆ. ಆ ಅಗಿಬೇಕಾದ್ರೆ ಅನೇಕ ಕೊಪ್ಪರಿಯಷ್ಟು ಹಣ ಸಿಗತ್ತೆ. ನೋಡಿ, ಇಲ್ಲೊಂದು ವಿಶೇಷತೆ ಇದೆ. ಆ ಕೊಪ್ಪರಿಗೆ ಹಣ ಯಾರು ಅಗಿತಾ ಇದ್ರು, ಅನೇಕ ಆ ಮಾವಳಿ ಸೈನಿಕರು, ಕೆಲಸಗಾರರು ಅಂತ ಅನ್ಕೊಳ್ಳೋಣ, ಆ ಕಾರ್ಮಿಕರು ಅಗಿತಾ ಇರಬೇಕಾದ್ರೆ ಆ ಹಣ ಏನು ಬರುತ್ತಲ್ಲ ಅದನ್ನೆಲ್ಲ ಒಂದು ಕೂಡ ತಪ್ಪದಂತೆ ಅದನ್ನು ನೇರ ಶಿವಾಜಿಯ ರಾಜ್ಯಕ್ಕೆ ಕಳಿಸ್ಕೊಡ್ತಾರೆ, ಪುಣೆ ಕಳಿಸ್ಕೊಡ್ತಾರೆ. ಅಕಸ್ಮಾತ್ ಯಾವುದೋ ಒಂದು ಸ್ವಲ್ಪ ಜೋಬಲ್ಲಿ ಇಟ್ಕೋಬೋದಾಗಿತ್ತು ಅವರು. ಆದರೆ ಅವರ ಪ್ರಾಮಾಣಿಕತೆಯ ಒಂದು ಸ್ಥಿತಿ ಯಾವ ಥರ ಇರುತ್ತೆ ಅಂತ, ಇದು ಸ್ವರಾಜ್ಯದ ಹಣ, ಇದು ಶಿವಾಜಿಗೆ ಸೇರಿದಂಥ ಹಣ, ಇದು ಸ್ವರಾಜ್ಯಕ್ಕೆ ಸೇರಿದಂಥ ಹಣ, ಇದನ್ನು ಉಪಯೋಗ ಮಾಡಬಾರದು ಅಂದರೆ ಪ್ರಾಮಾಣಿಕತೆಯ ಪೂರ್ಣ ಒಂದು ಪಾಠ ಅವರಿಗಾಗಿರುತ್ತೆ. ಅವರು ಬಡವರಾಗಿರ್ತಾರೆ, ಆದರೆ ಬಡವರಾದರೂ ಕೂಡ ಶಿವಾಜಿಯ ಬಗ್ಗೆ, ಸ್ವರಾಜ್ಯದ ಬಗ್ಗೆ ನಿಷ್ಠೆ, ಪ್ರಾಮಾಣಿಕತೆ ಅವ್ರದ್ದು ಅಷ್ಟೊಂದು ಚೆನ್ನಾಗಿರುತ್ತೆ. ಹೀಗೆ ತೋರಣಗಡ ಆಗುತ್ತೆ. ಆಮೇಲೆ ಮತ್ತೊಂದು ಈ ಥರ ಒಂದೊಂದು ನೋಡ್ತಾ ಒಂದೊಂದೇ ಗಡಗಳನ್ನ, ಅಂದರೆ ಒಂದೊಂದೇ ಕೋಟೆಗಳನ್ನ ಗೆಲ್ತಾ ಇರ್ತಾನೆ ಶಿವಾಜಿ. ಎಲ್ಲ ಕಡೆ ಕೇಳಿಸ್ತಾ ಇರುತ್ತೆ, ಎಲ್ಲ ಕಡೆ ಸುದ್ದಿ ಹೋಗ್ತಾ ಇರುತ್ತೆ. ಅದರಲ್ಲಂತೂ ಬಿಜಾಪುರದ ಆದಿಲ್ ಶಾನ್ಗಂತೂ ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆಂದರೆ ಶಿವಾಜಿ ಯಾರಪ್ಪ, ಅವನ ಸರ್ದಾರ್ನ ಮಗ, ಅವನೇ ಈ ಥರ ಮಾಡ್ತಾ ಇದ್ದಾನೆ, ನಮಗೆ ಬಿಜಾಪುರಕ್ಕೆ ಬರಬೇಕಾಗಿರ್ತಕ್ಕಂಥ ಕಪ್ಪ ಕಾಣಿಕೆಗಳಲ್ಲಿ ಅವನು ವಸೂಲು ಮಾಡ್ತಾ ಇದ್ದಾನೆ. ಈ ಥರ ಬಿಜಾಪುರದ ಆದಿಲ್ ಶಾನ್ ಕ್ರಮೇಣ ಕೋಪ ಬರೋಕ್ಕೆ ಶುರುವಾಗುತ್ತೆ. ಸರಿ, ಇದನ್ನು ಶಿವಾಜಿ ನಿಯಂತ್ರಣ ಮಾಡಬೇಕು. ಹೀಗೆ ನಿಯಂತ್ರಣ ಮಾಡೋದು ಅಂಥೇಳಿ ಅವನೇನು ಮಾಡ್ತಾನೆ, ಅದಕ್ಕೊಂದು ಉಪಾಯ ಹೂಡ್ತಾನೆ. ಹೀಗೆ ಏನು ಮಾಡೋದು ಅಂತಂದರೆ, ಅವನ ತಂದೆ ಶಹಾಜಿ. ಸೊ ಶಹಾಜಿಯನ್ನು ನಾನು ಕಂಟ್ರೋಲ್ ಮಾಡಿದರೆ ಹೇಗೆ ಮೂಗು ಹಿಡ್ಕೊಂಡ್ರೆ ಬಾಯಿ ತಾನಾಗೆ ತೆರೆಯುತ್ತಲ್ಲ, ಆ ಥರ ಮಾಡೋಣ ಅಂಥೇಳಿ ಅವನು ಶಹಾಜಿಯನ್ನು ಬಂಧಿಸೋ ಪ್ರಯತ್ನ ಮಾಡ್ತಾನೆ. ಒಂದು ಸೈನ್ಯವನ್ನು ಕಳಿಸ್ತಾನೆ. ಆಮೇಲೆ ಅಲ್ಲಿ ಕ್ರಮೇಣ ಸೈನಿಕರು ಈ ಥರ ನಾವು ಈ ಥರ ಬಂದಿದ್ವಿ ಹಾಗೆ ಹೇಗೆ ಅಂತೆಲ್ಲ ಅವ್ರಿಗೆಲ್ಲ ಹೇಳಿ ಶಹಾಜಿಯನ್ನು ಸಮಯ ನೋಡಿ ಶಹಾಜಿಯನ್ನು ಬಂಧಿಸ್ಬಿಟ್ಟು ಬಿಜಾಪುರಕ್ಕೆ ಕರ್ಕೊಂಡ್ಬಿಡ್ತಾರೆ. ಇನ್ನೊಂದು ಕಡೆ ಶಹಾಜಿ ಇನ್ನೊಬ್ಬ ಮಗ ಸಂಭಾಜಿ, ಅವನ ವಿರುದ್ಧ ಇನ್ನೊಂದು ಸೈನ್ಯವನ್ನು ಕಳಿಸ್ತಾರೆ. ಈ ಕಡೆ ಶಿವಾಜಿ ವಿರುದ್ಧ ಹೋರಾಟ ಮಾಡೋಕ್ಕೆ ಇನ್ನೊಂದು ಸೈನ್ಯವನ್ನು ಕಳಿಸ್ತಾರೆ. ಅಂದರೆ ಬಿಜಾಪುರದ ಆದಿಲ್ ಶಾ 3 ಕಡೆ ಶಹಾಜಿಯನ್ನು ಬಂಧನ ಮಾಡೋದು, ಶಿವಾಜಿ ಮೇಲೊಂದು ಸೈನ್ಯ ಕಳಿಸೋದು, ಸಂಭಾಜಿ ಮೇಲೊಂದು ಸೈನ್ಯ ಕಳಿಸೋದು, ಹೀಗೆ 3 ರೀತಿಯಲ್ಲಿ ಇದನ್ನು ಹೊಸಕ್ಕೆ ಹಾಕಬೇಕು, ಚಿವಿಟಿ ಹಾಕಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ಆದರೆ
ಶಿವಾಜಿ ಇವನಿಗಿಂತ ಬುದ್ಧಿವಂತ, ಏನು ಮಾಡೋದು, ಶಹಾಜಿನ ಬಿಡಿಸ್ಕೊಳ್ಳೋದು ಹೇಗೆ, ನನ್ನ ಮೇಲೆ ದಂಡೆತ್ತು ಬರ್ತಾ ಇರ್ತಕ್ಕಂಥ ಸೈನ್ಯವನ್ನು ಹೇಗೆ ಎದುರಿಸೋದು, ಸಂಭಾಜಿಯ ಮೇಲೆ ಬರ್ತಾ ಇದ್ದ ಸೈನ್ಯದ ಹೇಗೆ ಎದುರಿಸೋದು. ಹೀಗೆ ಈ ಸಂದರ್ಭದಲ್ಲಿ ಶಿವಾಜಿ ಹೇಗೆ ಯೋಚನೆ ಮಾಡ್ತಾನೆ ನೋಡಿ. ಪ್ರಾಯಶಃ 19-20 ವರ್ಷ ವಯಸ್ಸಷ್ಟೇ. ತಕ್ಷಣ ಒಂದು ಪತ್ರ ಬರೀತಾರೆ. ಪತ್ರ ಬರೆದ್ಬಿಟ್ಟು ಅದಕ್ಕಿಂತ ಮುಂಚೆ ಈ ಶಹಾಜಿ ರಾಜ ಅಂದರೆ ಶಹಾಜಿ ಅವನ ಸರದಾರ ಆಗಿದ್ದರೂ ಕೂಡ ಅವನ್ನ ಆನೆಯ ಹಿಂದೆ ಕಟ್ಟಿಸಿ ಇಡೀ ಊರಲ್ಲಿ ಮೆರವಣಿಗೆ ಮಾಡಿಸಿ ಆಮೇಲೆ ಸೆರೆಮನೆಗೆ ಹಾಕಿರ್ತಾರೆ ಬಿಜಾಪುರದ ಸುಲ್ತಾನ. ತಕ್ಷಣ ಒಂದು ಪತ್ರ ಬರೀತಾರೆ ದೆಹಲಿಗೆ. ಏನು ಪತ್ರ ಬರೀತಾರೆ, ನಾನು ನಮ್ಮಪ್ಪ ನಿಮ್ಮ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ನಮ್ಮ ಸಾಹಸದಿಂದ ನಿಮ್ಮ ಸೈನ್ಯದಲ್ಲಿ ಸೇವೆ ಸಲ್ಲಿಸಬೇಕಂತ ಯೋಚನೆ ಮಾಡಿದ್ವಿ, ಆದರೆ ಬಿಜಾಪುರದ ಸರದಾರ್, ಬಿಜಾಪುರದ ಸುಲ್ತಾನ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ, ನಮ್ಮಪ್ಪನ್ನ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಸೆರೆಮನೆಗೆ ಹಾಕ್ಬಿಟ್ಟಿದ್ದಾನೆ, ದಯವಿಟ್ಟು ನೀವೇ ಅವನಿಗೆ ಹೇಳಿ ಅಂತ ಹೇಳಿ ಒಂದು ಪತ್ರ ಬರೀತಾರೆ. ಮತ್ತು ಆ ಪತ್ರ ಬರೆದಿರೋದು ಬಿಜಾಪುರದ ಸುಲ್ತಾನಿಗೆ ಗೊತ್ತಾಗುತ್ತೆ. ಅವನಿಗೆ ಹೆದರಿಕೆ ಆಗುತ್ತೆ, ನಾನೇನೋ ಇದನ್ನು ಶಹಾಜಿನ ಬಂಧನ ಮಾಡಿದ್ದೀನಿ ಆ ಥರ ಅಂತೇಳಿ ಅಕಸ್ಮಾತ್ ಬಿಜಾಪುರ ದೆಹಲಿಯವರು ಕೋಪ ಮಾಡ್ಕೊಂಡ್ಬಿಟ್ರೆ, ದೆಹಲಿಯವರು ನಮಗೇನಾರ ಸಮಸ್ಯೆ ಮಾಡಿದರೆ ಅಂಥೇಳಿ ಅವನು ಶಹಾಜಿಯನ್ನು ಸೆರೆಯಿಂದ ಬಿಡಿಸ್ತಾನೆ. ಇದರ ಜೊತೆಯಲ್ಲೇ ಶಿವಾಜಿ ತನ್ನ ಚಿಕ್ಕ ಮಾವಳಿ ಸೈನ್ಯದಿಂದ ಅವನ ಬಂದಿರತಕ್ಕಂಥ ಸೈನ್ಯವನ್ನು ಬಿಜಾಪುರದ ಸೈನ್ಯವನ್ನು ಎದುರಿಸ್ತಾನೆ, ಅದನ್ನು ಸೋಲಿಸ್ತಾನೆ. ಈ ಕಡೆ ಸಂಭಾಜಿನೂ ಕೂಡ ಬಿಜಾಪುರದ ಸೈನ್ಯವನ್ನು ಸೋಲಿಸ್ತಾನೆ. ಹೀಗೆ ಒಂದು ದೊಡ್ಡ ವಿಪತ್ತು ದೂರ ಆಗುತ್ತೆ. ಕ್ರಮೇಣ ಶಿವಾಜಿಯ ಪ್ರಭಾವ ಜಾಸ್ತಿ ಆಗ್ತಾ ಹೋಗುತ್ತೆ. ಶಿವಾಜಿ ತನ್ನ ಕೋಟೆಗಳನ್ನ ಗೆಲ್ತಕ್ಕಂಥದ್ದು, ಆ ಗೆದ್ದಿರುವ ಕೋಟೆಗಳಲ್ಲಿ ಕ್ರಮೇಣ ಜನರಿಗೆ ವಿಶ್ವಾಸ ತುಂಬತಕ್ಕಂಥದ್ದು, ಅವರಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಆಡಳಿತ ನಡೆಸೋಕ್ಕೋಸ್ಕರ ಮತ್ತು ಮೊಘಲರ ವಿರುದ್ಧ ಹೋರಾಟ ಮಾಡೋಕ್ಕೋಸ್ಕರ ಪ್ರೇರಣೆ ಕೊಡ್ತಕ್ಕಂಥದ್ದು ಇದು ತುಂಬ ಜಾಸ್ತಿ ನಡೀತಾ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಅವ್ರದ್ದು ಇನ್ನೊಂದು ಪ್ರಸಂಗ ನಾನು ಹೇಳಬೇಕಿಲ್ಲ. ನಮಗೆಲ್ಲ ಆಗಿನ ದಿನಗಳಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ಇಡೀ ದೇಶ, ಭಾರತ ದೇಶ ಅದು ಮೊಘಲರ ಆಳ್ವಿಕೆಯಲ್ಲಿ ಅಥವಾ ಹೊರಗಿನವರ ಪರಕೀಯರ ಆಕ್ರಮಣ ಮಾಡಿಕೊಂಡು ಅವರ ಆಳ್ವಿಕೆಯಲ್ಲೇ ಇತ್ತು. ಬಹುತೇಕ ದಕ್ಷಿಣ ಭಾಗ ಅದು ಬಿಜಾಪುರದ ಅಧೀನದಲ್ಲಿತ್ತು, ಬಿಜಾಪುರದ ಸುಲ್ತಾನ್ ಅಧೀನದಲ್ಲಿತ್ತು. ಸ್ವಲ್ಪ ಭಾಗ ಈಗಿನ ಆಂಧ್ರ ಪ್ರದೇಶ ಅಂತ ಕರಿಬೋದು, ಆಂಧ್ರ ಪ್ರದೇಶ, ಒರಿಸ್ಸಾ ಆ ಥರದ ಭಾಗ ಅದೆಲ್ಲ ಭಾಗ್ಯನಗರ ಅಂದರೆ ಭಾಗನಗರ ಅಂತ ಕರಿಬೋದು, ಹೈದರಾಬಾದ್, ಅಲ್ಲಿಯ ಸುಲ್ತಾನ್ನ ಕೈ ಕೆಳಗಿತ್ತು. ಇನ್ನು ಉಳಿದ ಬಹುತೇಕ ಉತ್ತರದ ಭಾಗ ಅದು ದೆಹಲಿಯ ಬಾದ್ಶಾನ ಅಧೀನದಲ್ಲಿತ್ತು. ಹೀಗೆ ಬಾದ್ಶಾ, ಕುತುಬ್ ಶಾ, ಆದಿಲ್ ಶಾ ಇವರೆಲ್ಲರೂ ನಮ್ಮ ದೇಶವನ್ನು ಆಳ್ತಾ ಇದ್ರು. ಆಗ ಈ ಭಾಗ್ಯನಗರದ ಕುತುಬ್ ಶಾ ಏನಿದ್ದಾನೆ ಅವನ ಜೊತೆ ಮಾತುಕತೆ ಮಾಡ್ತಕ್ಕಂಥ ಒಂದು ಪ್ರಸಂಗ ಶಿವಾಜಿಗೆ ಬರುತ್ತೆ. ಶಿವಾಜಿ ಅಲ್ಲಿಗೆ ಹೋಗ್ತಾನೆ. ಸಾಮಾನ್ಯ ರಾಜ ಹೋಗಬೇಕಾದ್ರೆ ತನ್ನ ಜೊತೆಗೆ ಅನೇಕ ಸೈನಿಕರನ್ನಾದರೆ ಕರ್ಕೊಂಡು ಹೋಗ್ತಕ್ಕಂಥ ಪದ್ಧತಿ. ಮತ್ತು ಆ ದಿನಗಳಲ್ಲಿ ಹೈದರಾಬಾದಿನ ಕುತುಬ್ ಶಾ ಜೊತೆಗೆ ಮಾತುಕತೆ ಮಾಡೋದಕ್ಕೋಸ್ಕರ ಹೊರಟಿರ್ತಾನೆ. ಹಾಗಾಗಿ ತನ್ನ ಅಂತಸ್ತಿಗೆ ತಕ್ಕಂತೆ ಒಂದು ಸೈನ್ಯವನ್ನು ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಸರಿ, ದರ್ಬಾರ್ನಲ್ಲಿ ಶಿವಾಜಿನ ಪ್ರಶ್ನೆ ಮಾಡ್ತಾನೆ ಕುತುಬ್ ಶಾ. ನಿನ್ನ ಹತ್ರ ಎಷ್ಟು ಕೋಟೆಗಳಿದೆ ಅಂತ ಕೇಳ್ತಾನೆ, ನಿನ್ನ ಹತ್ರ ಎಷ್ಟು ಸೈನ್ಯ ಇದೆ ಅಂತ ಕೇಳ್ತಾನೆ, ನಿನ್ನ ಹತ್ರ ಆನೆಗಳಿದೆಯಾ, ಕುದುರೆಗಳಿದೆಯಾ ಅಂತೆಲ್ಲ ಕೇಳ್ತಾನೆ. ಅಂದರೆ ವ್ಯಂಗ್ಯ ಮಾಡೋ ರೀತಿಯಲ್ಲಿ, ನೀನೇ ಯಾವುದೋ ಒಂದು ಚಿಕ್ಕ ಗ್ರಾಮದಲ್ಲಿರ್ತಕ್ಕಂಥ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಕೇಳ್ತಾ ಇರ್ತಾನೆ. ಇವನು ಅತ್ಯಂತ ಸಮರ್ಪಕ ಉತ್ತರ ಕೊಡ್ತಾ ಇರ್ತಾನೆ. ಕೊನೆಗೆ ಆನೆ ಪ್ರಶ್ನೆ ಬಂದಾಗ ಹೇಳ್ತಾನೆ, ನನ್ನ ಹತ್ರ ಸಾಕಷ್ಟು ಆನೆಗಳಿದೆ ಅಂತ ಹೇಳ್ತಾನೆ. ಬೇಕಾದಷ್ಟು ಆನೆ ಇದೆಯಾ? ಇದೆ, ನಾನು ಆನೆ ತಂದಿದೆಯಾ ಅಂತ ಕೇಳ್ತಾನೆ. ಆನೆ ತಂದಿದ್ದೀನಿ. ಹಾಗಾದ್ರೆ ನಾನು ಕೆಲಸ ಮಾಡೋಣ, ನಾಳೆ ನಿಮ್ಮ ಆನೆ ಮತ್ತು ನಮ್ಮ ಆನೆ, ಕುತುಬ್ ಶಹನ ಆನೆ ಮತ್ತು ಶಿವಾಜಿ ಆನೆ ಎರಡಕ್ಕೂ ಯುದ್ಧ ಮಾಡಿಸೋಣ. ಆಗ್ಬೋದು ಅಂತ ಹೇಳ್ತಾನೆ. ಅಲ್ಲಿ ಗೋಲ್ಕೊಂಡ ಅಂತಕ್ಕಂಥ ಒಂದು ಪ್ರದೇಶ ಇದೆ, ಒಂದು ಮೈದಾನ ಇದೆ. ಆ ಮೈದಾನದಲ್ಲಿ ಈ ಒಂದು ಹೋರಾಟ, ಯುದ್ಧ ಅಂತ ತೀರ್ಮಾನ ಮಾಡ್ತಾರೆ. ಯಾರ್ಯಾರು ಯುದ್ಧ? ಕುತುಬ್ ಶಹನ ಆನೆಗೂ ಶಿವಾಜಿ ಆನೆಗೂ. ಸರಿ, ಆ ಆನೆಗೆ ಮುಂಚೆ ಸಾಕಷ್ಟೆಲ್ಲ ಅದಕ್ಕೆ ಮತ್ತು ಬರೋ ರೀತಿ ಮಾಡಿರ್ತಾರೆ, ಮದ ಏರೋ ರೀತಿ ಮಾಡಿರ್ತಾರೆ. ಕಳಿಸ್ಕೊಡ್ತಾರೆ, ಮೈದಾನಕ್ಕೆ ಬರುತ್ತೆ ಆನೆ. ಅದೇನು ಜೋರಾಗಿ ನೋಡ್ಕೊಳ್ಳೇ
ಗಾಬರಿ ಆಗಬೇಕು ಅನ್ನೋ ರೀತಿ ಇರುತ್ತೆ. ಆಗ ಆ ಕುತುಬ್ ಶಾ ಕೇಳ್ತಾನೆ, ಶಿವಾಜಿ ಎಲ್ಲಿದೆ, ನಿಮ್ಮನೆ ಕಳಿಸು ಅಲ್ಲಿ. ಆಗ ಶಿವಾಜಿ ಹೇಳ್ತಾನೆ, ಪಕ್ಕದಲ್ಲಿ ಒಬ್ಬ ನಿಂತಿರ್ತಾನೆ ಶಿವಾಜಿ ಜೊತೆಗೆ, ಅವನು ಹೇಳ್ತಾನೆ ಆಯ್ತು ಹೋಗು ಅಂತ ಹೇಳ್ತಾನೆ. ಎಲ್ಲಿದೆ ಆನೆ ಅಂತ. ಇಲ್ಲೇ ಇದೆಯಲ್ಲ, ನನ್ನ ಪಕ್ಕದಲ್ಲೇ ಇದೆಯಲ್ಲ. ನಿನ್ನ ಪಕ್ಕದಲ್ಲಿರೋರು ಯಾರು? ಜನ, ಆನೆ ಅಲ್ಲ. ಇದೆ ಆನೆ, ನಮಗೆ ಆನೆ ಇದೆ ಅಂತ ಹೇಳ್ತಾರೆ. ಅವನ ಜೊತೆ ಇದ್ದವನು ಒಬ್ಬ ಏಸಾಜಿ ಅಂತ, ಏಸಾಜಿ ಕಂಕ ಅಂತ. ಅವನಿಗೆ ಹೇಳ್ತಾನೆ ನೀನು ಹೋಗು. ಅವನು ಒಂದು ಕೈಯಲ್ಲಿ ಕತ್ತಿ ಹಿಡಿದು ಮೇಲಿಂದ ಧುಮುಕ್ತಾನೆ. ಕಲ್ಪನೆ ಮಾಡ್ಕೊಳ್ಳಿ, ಒಂದು ದೊಡ್ಡ ಮೈದಾನ, ಆ ಮೈದಾನದಲ್ಲಿ ಒಂದು ಸಲಗ ಮದಿಸಿದ ಆನೆ ಇದೆ, ಅದ್ರ ಎದುರುಗಡೆ ಶಿವಾಜಿ ಒಬ್ಬ ಹುಡುಗ ನಿಂತಿದ್ದಾನೆ. ಯಾರು ಗೆಲ್ಬೋದು? ಅಯ್ಯೋ, ಆನೆ ವಿರುದ್ಧ ಹೋರಾಟ ಮಾಡೋಕ್ಕಾಗತ್ತಾ ಅಂತ ನಮ್ಗೆ ಅನ್ನಿಸ್ಬೋದು. ಆದರೆ ಆ ಏಸಾಜಿ ಕಂಕ ಹೆದರೋದಿಲ್ಲ. ಆತ ಆ ಆನೆಯ ಜೊತೆ ಹೋರಾಟ ಮಾಡ್ತಾನೆ. ಕೊನೆಗೆ ತನ್ನ ಖಡ್ಗದಿಂದ ಆನೆಯ ಸೊಂಡಲನ್ನ ಮುರಿತಾನೆ. ಜೊತೆಗೆ ಆ ಇಡೀ ಆನೆ ಸಾಯುವಂತೆ ಮಾಡ್ತಾನೆ. ಆ ಹೋರಾಟದಲ್ಲಿ ಏಸಾಜಿ ಗೆಲ್ತಾನೆ. ಅಂದರೆ ಹೀಗೆ ಶಿವಾಜಿ ಜೊತೆಗೆ ಒಬ್ಬೊಬ್ಬ ವ್ಯಕ್ತಿಯು ಕೂಡ ಅವರು ಸಿಂಹದಂತೆ, ಆನೆಯಂತೆ ಪರಾಕ್ರಮಶಾಲಿಗಳಾಗಿರ್ತಾರೆ. ಆ ಕಾರಣಕ್ಕೋಸ್ಕರ ಶಿವಾಜಿ ಅನೇಕ ಕೋಟೆಗಳನ್ನು ಗೆಲ್ತಾ ಕೊನೆಗೆ ಕ್ರಮೇಣ ಅವನ ಒಂದು ಕೀರ್ತಿ ಅಥವಾ ಅವನ ಪ್ರಭಾವ ಎಲ್ಲ ಕಡೆ ಬೀರಕ್ಕೆ ಶುರುವಾಗುತ್ತೆ. ವಿಶೇಷವಾಗಿ ಈ 3 ಜನ, ಬಿಜಾಪುರದ ಆದಿಲ್ ಶಾ ಇರ್ಬೋದು, ಅಥವಾ ಹೈದರಾಬಾದಿನ ಕುತುಬ್ ಶಾ ಇರ್ಬೋದು, ಅಥವಾ ದೆಹಲಿಯ ಬಾದಶಾ ಇರ್ಬೋದು, ಅವರೆಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಹೇಗೆ ಮಾಡೋದು, ಇವನ್ನ ತಡೆಯೋದು ಹೇಗೆ, ಇವ್ನ ನಿಯಂತ್ರಣ ಮಾಡೋದು ಹೇಗೆ, ನಮ್ಮನ್ನು ಮೀರಿ ಬೆಳೀತಾ ಇದ್ದಾನೆ, ಹಿಂದವಿ ಸಾಮ್ರಾಜ್ಯ ಕಟ್ತೀನಿ ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ, ನಾವೆಲ್ಲ ಓಡೋಗ್ಬೇಕಾಗುತ್ತೆ ಅಂಥೇಳಿ ಅವರೆಲ್ಲ ಒಟ್ಟು ಸೇರಿ ಪ್ರಯತ್ನ ಮಾಡಿ ಇವನ್ನ ತಡಿಬೇಕಂತ ಪ್ರಯತ್ನ ಮಾಡ್ತಾರೆ. ಆದರೆ ಒಂದೊಂದು ಪ್ರಸಂಗದಲ್ಲೂ ಕೂಡ ಶಿವಾಜಿ ಬಹಳ ಚಾಕಚಕ್ಯತೆಯಿಂದ, ತನ್ನ ಬುದ್ಧಿವಂತಿಕೆಯಿಂದ, ತನ್ನ ಸಾಹಸದಿಂದ, ತನ್ನ ಒಂದು ಅಪಾರವಾಗಿರ್ತಕ್ಕಂಥ ಒಂದು ಶೌರ್ಯದ ಪರಾಕ್ರಮದಿಂದ ಆ ಎಲ್ಲ ಸಂಗತಿಗಳನ್ನು ಕೂಡ ಎದುರಿಸ್ತಾನೆ. ಅದನ್ನು ಎದುರಿಸೋದೇ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಸಂಗ. ನಾನು ಕೇವಲ ಒಂದು 2-3 ಸಂಗತಿಗಳನ್ನು ಮಾತ್ರ ಉಲ್ಲೇಖ ಮಾಡ್ತೀನಿ. ಒಮ್ಮೆ ಅಫ್ಜಲ್ ಖಾನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬಿಜಾಪುರದ ಸುಲ್ತಾನ ಕಳಿಸಿರ್ತಾನೆ. ಅವನು ಏನಾದರೂ ಮಾಡಿ ಶಿವಾಜಿಯನ್ನು ನೀನು ಕರ್ಕೊಂಡು ಬರಬೇಕು, ಕರ್ಕೊಂಡು ಬರೋಕ್ಕಾಗಿಲ್ಲ ಅಂದರೆ ಕೊಂದು ಬರಬೇಕು ಅಂತ ಕಳಿಸ್ತಾನೆ. ಆಗಿನ ದಿನಗಳಲ್ಲಿ ಶಿವಾಜಿ ಹತ್ರ ಇದ್ದಂಥ ಸೈನ್ಯನೇ ಒಂದು 20-25 ಸಾವಿರ ಅಷ್ಟೇ. ಆದರೆ ಶಿವಾಜಿಯ ಸೈನ್ಯದ 5-6 ಪಟ್ಟು ಸೈನ್ಯವನ್ನು, 1,00,000ಕ್ಕೂ ಮೇಲ್ಪಟ್ಟ ಸೈನ್ಯವನ್ನು ಅಫ್ಜಲ್ ಖಾನ್ ತಗೊಂಡ್ಬರ್ತಾನೆ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಇಡೀ ಶಿವಾಜಿಯ ರಾಜ್ಯದಲ್ಲಿ ಒಂದು ಅತ್ಯಂತ ಅತ್ಯಾಚಾರವನ್ನು ಮಾಡ್ತಾ, ದೇವಸ್ಥಾನವನ್ನು ಕೆಡವುತ್ತಾ ಒಂದು ಮುಂದುವರಿತಾ ಹೋಗ್ತಾನೆ. ಶಿವಾಜಿನ ಹಿಡಿಲೇಬೇಕು, ಶಿವಾಜಿನ ಸಂಹಾರ ಮಾಡಬೇಕಂತ. ಆದರೆ ಅದ್ಯಾವುದಕ್ಕೂ ಕೂಡ ಶಿವಾಜಿ ಹೆದರೋದಿಲ್ಲ. ಕೊನೆಗೆ ಪ್ರತಾಪಗಢ ಅಂತಕ್ಕಂಥ ಒಂದು ಬೆಟ್ಟದ ಮಧ್ಯನೇ ಇರತಕ್ಕಂಥ ಗಢದಲ್ಲಿ ಅಫ್ಜಲ್ ಖಾನಿಗೆ ಬರಕ್ಕೆ ಹೇಳ್ತಾನೆ. ಅದಾದ ನಂತರ ಕೊನೆಯಲ್ಲಿ ಅಫ್ಜಲ್ ಖಾನ್ನ ಹತ್ಯೆ ಮಾಡ್ತಾನೆ. ಅದ್ರ ಜೊತೆ ಇಡೀ ಸೈನ್ಯವನ್ನು ಸೋಲಿಸ್ತಾನೆ. ಹೀಗೆ ದೊಡ್ಡ ಪ್ರಮಾಣದಲ್ಲಿ ಶಿವಾಜಿ ಆ ಯುದ್ಧವನ್ನು ಗೆಲ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಹಾಗೆಯೇ ಇನ್ನೊಂದು ಸಿದ್ದಿ ಜೌಹರ್ ಅಂತಕ್ಕಂಥ ಅವನು ಬಂದಿರ್ತಾನೆ. ಅವನು ಶಿವಾಜಿನ ಹಿಡಿಲೇಬೇಕಂತಕ್ಕಂಥ ಪ್ರಯತ್ನ ಮಾಡ್ತಾನೆ. ಪನ್ನಾಳಗಢದಲ್ಲಿ ಶಿವಾಜಿ ಇರ್ತಾನೆ. ಆ ಕೋಟೆಗೆ ಭದ್ರವಾಗಿ ಮುತ್ತಿಗೆ ಹಾಕಿಬಿಡ್ತಾರೆ. ಯಾವುದೇ ಕಾರಣ ಕೂಡ ಶಿವಾಜಿ ತಪ್ಪಿಸ್ಕೊಂಡು ಹೋಗಬಾರ್ದು ಅಂತ. ಕೊನೆಗೆ ಯಾವ ರೀತಿಲಾಗುತ್ತೆ ಅಂತಂದರೆ, ಆ ಕೋಟೆಯಿಂದ ಶಿವಾಜಿ ತಪ್ಪಿಸ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ಆ ಸಿದ್ದಿ ಜೌಹರ್ನ ಸೈನ್ಯವನ್ನು ಸೋಲಿಸ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಮಾಡ್ತಾನೆ. ಹಾಗೆಯೇ ಶೈಸ್ತ ಖಾನ್ ಅಂತ ಇನ್ನೊಬ್ಬ ಇರ್ತಾನೆ. ಅವನು ಕೂಡ ಬರ್ತಾನೆ. ಅವನು ದೆಹಲಿಯಿಂದ ಬಾದಶಾ ಕಳಿಸಿರ್ತಾನೆ. ಅವನಂತೂ ಪುಣೆಯಲ್ಲೇ ನಿಂತು ಸುಮಾರೊಂದು 4-5 ತಿಂಗಳು ಒಟ್ಟು ಅವನು ಶಿವಾಜಿನ ಸೋಲಿಸ್ಬೇಕಂತ ಪ್ರಯತ್ನ ಮಾಡ್ತಾರೆ. ಅವನು ಕೂಡ ಒಂದು 2 ಲಕ್ಷದಷ್ಟು ಸೈನ್ಯವನ್ನು ತೆಗೆದುಕೊಂಡು ಬಂದಿರ್ತಾನೆ. ಆದರೆ ಶಿವಾಜಿಗೆ ಅನ್ನಿಸ್ತಾ ಇರುತ್ತೆ, ಅವನೇನಾದರೂ ಮಾಡಿ ಅವನ ಮಾನಸಿಕವಾಗಿ ಘಾಸಿ ಮಾಡಬೇಕಂಥೇಳಿ ಕೇವಲ ಒಂದು 250-300 ಜನ ಸೈನಿಕನ ಕರ್ಕೊಂಡು ಆ ಶೈಸ್ತೆ ಖಾನ್ನ ಡೇರೆ ಒಳಗೆ ನುಗ್ಗಿ
ಶೈಸ್ತ ಖಾನ್ನ ಅಂತಃಪುರ ಅಂತ ನಾವು ಕರೀತೀವಿ, ಅದರೊಳಗೆ ನುಗ್ಗಿ ಜನ ನುಗ್ಗಿ ಅವನ್ನ ಕೊಲ್ಲೋ ಪ್ರಯತ್ನ ಮಾಡ್ತಾನೆ. ಕಲ್ಪನೆ ಮಾಡಿಕೊಳ್ಳಿ, ಒಂದು ಲಕ್ಷದಷ್ಟು ಸೈನಿಕರ ಮಧ್ಯೆ ಹೋಗಿ ಆ ಸೈನ್ಯದ ನಾಯಕನನ್ನು, ಸೇನಾಧಿಪತಿಯನ್ನು ಕೊಲ್ತಕ್ಕಂಥ ಯೋಚನೆ ಮಾಡೋದೇ ಕಷ್ಟ. ಆದರೆ ಶಿವಾಜಿ ಆ ಥರ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಶೈಸ್ತ ಖಾನ ಸಿಗೋದಿಲ್ಲ, ಅವನ ಮಗ ಫತೇ ಖಾನ್ ಅಂತ ಅವನು ಸತ್ತು ಹೋಗ್ತಾನೆ. ಮತ್ತು ಅನ್ಯಾನ್ಯ ಕಾರಣಕ್ಕೋಸ್ಕರ ಅವನು ತಪ್ಪಿಸ್ಕೊಂಡು ಹೋಗ್ತಾನೆ. ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಅವನ ಕೈ ಸಿಗಾಕೊಳ್ಳುತ್ತೆ, ಕೈಗೆ ಹೊಡೆತ ಬೀಳುತ್ತೆ, 3 ಬೆರಳು ತುಂಡಾಗ್ಬಿಡುತ್ತೆ. ಶೈಸ್ತ ಖಾನ್ ಕೊನೆ ಸಾಯೋ ತನಕ ನೆನಪಿಟ್ಕೊಂಡಿದ್ದಾನೆ, ಶಿವಾಜಿಯಿಂದ ನಾನು ಹೊಡೆಸ್ಕೊಂಡಿದ್ದೀನಿ ಅಂತ. ಹಾಗಾಗಿ ಇನ್ನೊಂದು ಪ್ರಸಂಗ ಬರುತ್ತೆ. ಔರಂಗಜೇಬ ಏನಾದರೂ ಮಾಡಿ ಶಿವಾಜಿನ ಹಿಡಿಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ದೊಡ್ಡ ವ್ಯಕ್ತಿಯನ್ನು, ಒಬ್ಬ ರಜಪೂತ ಸರ್ದಾರ ಜಯಸಿಂಹ ಅಂತ, ಅವನು ಕಳಿಸ್ಕೊಡ್ತಾನೆ. ನೋಡಿ, ದುರದೃಷ್ಟ ಅಂತ ನಮ್ಮ ದೇಶದಲ್ಲಿ ಆಗ ಔರಂಗಜೇಬನ ಪರವಾಗಿ ಕೆಲಸ ಮಾಡಿದ್ರೆ ಯಾರಪ್ಪ ಅಂತಂದರೆ ಹಿಂದೂಗಳ ರಾಜರು. ಅವರಿಗೆ ಗೊತ್ತಿರಲಿಲ್ಲ ನಾವು ಇವ್ರ ಜೊತೆ ಕೆಲಸ ಮಾಡಬೇಕು, ನಾನೊಬ್ಬ ಸ್ವತಂತ್ರ ರಾಜನಾಗಬೇಕಂತಕ್ಕಂಥ ಯೋಚನೆ ಮಾಡಲಿಲ್ಲ ಅವರು ಔರಂಗಜೇಬನ ಸೇವೆನೇ ದೊಡ್ಡದು ಅಂತ ಅಂದ್ಕೊಂಡ್ಬಿಟ್ರು. ಹಾಗೆ ಜಯಸಿಂಹ ಬಂದಿದ್ದ. ಜಯಸಿಂಹ ಏನು ಮಾಡ್ತಾನೆ, ಇವನ್ನೇನಾದರೂ ಮಾಡಿ ಔರಂಗಜೇಬನ ಹತ್ರ ಕರ್ಕೊಂಡು ಕಳಿಸ್ಬೇಕಂತೇಳಿ ಒಂದು ಸಂಧಿಯ ನಾಟಕವನ್ನು ಮಾಡಿ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಅಂದರೆ ಔರಂಗಜೇಬನ ಆಸ್ಥಾನಕ್ಕೆ ಶಿವಾಜಿ ಹೋಗ್ತಾನೆ. ಅಲ್ಲಿ ಏನಾದರೂ ಮಾಡಿ ಶಿವಾಜಿಯನ್ನು ವಶಪಡಿಸ್ಕೊಳ್ಬೇಕು, ಶಿವಾಜಿನ ಸಾಯಿಸಬೇಕಂತ ಪ್ಲ್ಯಾನ್ ಮಾಡ್ತಾರೆ. ಮೊಘಲರ ಅನೇಕ ರಾಜರುಗಳಲ್ಲಿ ಅದೊಂದು ಸ್ವಭಾವ ನಾವು ಗಮನಿಸಿರ್ಬೋದು. ಅವರ ತಂದೆ, ಚಿಕ್ಕಪ್ಪ ಆ ಥರದವ್ರನ್ನೇ ಬಿಡಲ್ಲ ಅವರು. ಅನೇಕ ಜನ ಅವ್ರು ಕೊಲೆ ಮಾಡಿ ಈ ಥರ ಮಾಡ್ತಿರ್ತಾರೆ. ಹಾಗಾಗಿ ಶಿವಾಜಿನ ಕೊಲೆ ಮಾಡಬೇಕಂತಕ್ಕಂಥ ಪ್ರಯತ್ನ ಅವ್ರದ್ದಿರುತ್ತೆ. ಆದರೆ ಆಗ್ರಾಕ್ಕೆ ಹೋಗಿ, ಅಂದರೆ ಮಹಾರಾಷ್ಟ್ರದಿಂದ ಆಗ್ರಾ ತನಕ ಪ್ರಯಾಣ ಮಾಡಿ ಅವರ ಆಸ್ಥಾನದಲ್ಲಿ ಇದ್ದು, ಅವರ ಆಶ್ರಯದಲ್ಲಿ ಉಳಿದು, ಅಲ್ಲಿಯ ಒಂದು ಭವನದಲ್ಲಿ ಇದ್ಕೊಂಡೇ ಶಿವಾಜಿ ತನ್ನ ಆ ಸಂಕಟವನ್ನು ಎದುರಿಸ್ತಾನೆ. ನಾವು ಆಶ್ಚರ್ಯ ಆಗ್ಬೋದು, ಅಂತಹ ಒಂದು ಭದ್ರವಾದಂಥ ಪಹರೆಯ ಮಧ್ಯನೂ ಕೂಡ ಶಿವಾಜಿ ತಪ್ಪಿಸ್ಕೊಂಡು ಬರ್ತಾನೆ ವಾಪಸ್. ಅಂದರೆ ಹೀಗೆ ಕ್ಷಣ ಕ್ಷಣಕ್ಕೂ ವಿಪತ್ತುಗಳು, ಕ್ಷಣ ಕ್ಷಣಕ್ಕೂ ಸವಾಲುಗಳು, ಕ್ಷಣ ಕ್ಷಣಕ್ಕೂ ಸಮಸ್ಯೆ, ಭೀಕರವಾಗಿರ್ತಕ್ಕಂಥ ಸಂಕಟ. ಆದರೆ ಇದೆಲ್ಲವನ್ನೂ ಕೂಡ ಎದುರಿಸ್ತಾರೆ ಶಿವಾಜಿ. ಯಾಕೆ ಎದುರಿಸ್ತಾರೆ? ನಮ್ಮ ದೇಶ ಸ್ವತಂತ್ರವಾಗಬೇಕು, ನಮ್ಮ ದೇಶ ಒಂದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ದೇಶ ಆಗಬೇಕು, ಮೊಘಲರ ಆಳ್ವಿಕೆಯಿಂದ, ಪರಕೀಯರ ಆಳ್ವಿಕೆಯಿಂದ ಹೊರಗೆ ಬರಬೇಕು, ಹಿಂದವಿ ಸಾಮ್ರಾಜ್ಯ ನಿರ್ಮಾಣ ಮಾಡಬೇಕು ಅಂಥೇಳಿ ಆ ಹಿಂದವಿ ಸಾಮ್ರಾಜ್ಯದ ಕನಸನ್ನು ಇಟ್ಕೊಂಡು ತನ್ನೆಲ್ಲ ಸಹಕಾರಿಗಳಿಗೆ, ಅವ್ರ ಹತ್ರ ತುಂಬ ಸೈನ್ಯ ಇರಲ್ಲ, ಜನ ಇರೋದಿಲ್ಲ, ಹಣ ಇರೋದಿಲ್ಲ, ಆದರೆ ಇದೆಲ್ಲವನ್ನೂ ನಿರ್ಮಾಣ ಮಾಡ್ಕೊಳ್ತಾ ಕೊನೆಗೆ ಆ ಶಿವಾಜಿ ಸಾಮ್ರಾಜ್ಯ ಕಟ್ತಾರೆ. 1674 ಅಂದರೆ 30ರಲ್ಲಿ ಅವ್ರು ಹುಟ್ಟಿದ್ದು. ಅವರಿಗೆ 44 ವರ್ಷ ಆಗೋಷ್ಟೊತ್ತಿಗೆ ಅವರು ರಾಜ್ಯಾಭಿಷೇಕ ಆಗುತ್ತೆ. ನಾನು ಆಗಲೇ ಹೇಳಿದಂತೆ ಶಿವಾಜಿಯ ಛತ್ರಪತಿ ಅಂತ ಅವತ್ತಿಂದ ಕರೆಯಲ್ಪಡ್ತಾರೆ. ಅದಾದ ಕೇವಲ 6 ವರ್ಷ ಮಾತ್ರ ಅವರು ಬದುಕಿದ್ದು. ಆದರೆ ಅದಾದ ನಂತರವೂ ಕೂಡ ಅವರ ಮಕ್ಕಳು, ಮೊಮ್ಮಕ್ಕಳು ಶಿವಾಜಿಯ ಹಿಂದವಿ ಸ್ವರಾಜ್ಯದ ಕನಸನ್ನು ನನಸು ಮಾಡ್ತಾರೆ. ದೆಹಲಿಯ ಸಿಂಹಾಸನವನ್ನು ಆಳ್ತಾರೆ. ಅಷ್ಟೇ ಯಾಕೆ, ಮುಂದೆ ಹೋಗಿ ಕಾಬೂಲ್ನ ತನಕ ಅವರ ಖಡ್ಗದ ಒಂದು ಪ್ರಭಾವ ವ್ಯಾಪಿಸುತ್ತೆ. ಇಡೀ ದೇಶದಲ್ಲಿ ಒಂದು ಪ್ರಚಂಡ ಜಾಗೃತಿಯನ್ನು, ಪರಕೀಯ ಆಕ್ರಮಣದ ವಿರುದ್ಧ ಹೋರಾಟದ ಮನೋಭಾವವನ್ನು ಜಾಗೃತ ಮಾಡ್ತಾರೆ. ಅಂಥ ಒಬ್ಬ ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ ರಾಜ ಶಿವಾಜಿ. ಒಬ್ಬ ಸಾಧಾರಣ ರಾಜ ಅಲ್ಲ. ತನ್ನ 50 ವರ್ಷ ಬದುಕಿನಲ್ಲಿ ಒಂದು ಅಪಾರವಾಗಿರ್ತಕ್ಕಂಥ ಸಾಹಸವನ್ನು, ಶೌರ್ಯವನ್ನು, ಪರಾಕ್ರಮವನ್ನು ಮತ್ತು ಅದರ ಜೊತೆಗೆ ಯಶಸ್ಸನ್ನು ಗಳಿಸೋದು ಹೇಗೆ. ಆಗಿನ ದಿನಗಳಲ್ಲಿ ಎಲ್ಲರೂ ಕೂಡ ತುಂಬ ಹತಾಶೆ ಆಗಿಬಿಟ್ಟಿದ್ರು. ಎಲ್ಲ ಮುಗಿದೋಯ್ತಪ್ಪ, ಎಲ್ಲ ಮೊಘಲರ ಆಕ್ರಮಣಕಾರಿಗಳು ಬಂದಿದ್ದಾರೆ, ನಮ್ದೇನು ಮಾಡೋಕ್ಕಾಗೋದಿಲ್ಲ ಅನ್ನೋ ಸ್ಥಿತಿಯಲ್ಲಿ ಇದ್ದವಾಗ ಸಮಾಜವನ್ನು ಎಚ್ಚರಿಸ್ತಕ್ಕಂಥ, ಜೊತೆಗೆ ಒಂದು ಸಾಮ್ರಾಜ್ಯದ ಉದಯಕ್ಕೆ ಒಂದು ಮಹಾನ್ ಪ್ರಯತ್ನವನ್ನು, ಯಶಸ್ವಿ ಪ್ರಯತ್ನವನ್ನು ಮಾಡಿದಂಥ ರಾಜ ಶಿವಾಜಿ. ಹಾಗಾಗಿ ನಾವು ಛತ್ರಪತಿ ಶಿವಾಜಿ ಮಹಾರಾಜನ ನೆನಪು ಮಾಡ್ಕೊಳ್ತೀವಿ. ಇಡೀ ನಮ್ಮ ದೇಶದಲ್ಲಿ ಪರಕೀಯ ಆಕ್ರಮಣದ ಛಾಯೆಯನ್ನು ಪೂರ್ಣ ಅಳಿಸಿ ಹಾಕುವ ದಿಕ್ಕಿನಲ್ಲಿ ಒಂದು ಪ್ರಚಂಡ ಪ್ರಯತ್ನವನ್ನು ಮಾಡಿದಂಥ ಪರಾಕ್ರಮಿ ರಾಜ, ಶೂರ ರಾಜ.
ಆ ಥರ ಶಿವಾಜಿ. ಹಾಗಾಗಿ ಶಿವಾಜಿ ನಿರ್ಮಾಣ ಮಾಡಿದಂಥ ಜಿಜಾಮಾತೆ ಇರ್ಬೋದು, ಅಥವಾ ಅವರಿಗೆ ಮಾರ್ಗದರ್ಶನ ಮಾಡಿದಂಥ ಸಮರ್ಥ ರಾಮದಾಸರಿರ್ಬೋದು, ಇವರೆಲ್ಲರೂ ಕೂಡ ನಮಗೆ ಅತ್ಯಂತ ಪ್ರೇರಕ ವ್ಯಕ್ತಿಗಳು. ಶಿವಾಜಿಯ ಒಂದು ಈ ಕಥೆಯಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ಒಬ್ಬ ಒಳ್ಳೆಯ ರಾಜ ಹೇಗಿರಬೇಕು? ತನ್ನ ಪ್ರಜೆಗಳಿಗೆ ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದ ಕೊನೆಯ ತನಕನೂ ಕೂಡ ತನ್ನ ಪ್ರಜೆಗಳಿಗೆ ಯಾವುದೇ ತೊಂದರೆ ಆಗಬಾರ್ದು, ಎಲ್ಲ ಅನುಕೂಲಗಳಾಗಬೇಕು, ಈ ಥರ ಪ್ರಯತ್ನ ಮಾಡಿದಂಥ ಪ್ರಜೆಗಳಿಗಾಗಿ ಬದುಕಿದಂಥ ರಾಜ. ಚಾರಿತ್ರ್ಯದ ವಿಷಯದಲ್ಲೂ ಕೂಡ ಆಗಿನ ದಿನಗಳ ಅನೇಕ ರಾಜರು ಹಣಕ್ಕೋಸ್ಕರ ಬೇರೆ ಬೇರೆ ರೀತಿಯ ಒಂದು ಸಂಗತಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಶಿವಾಜಿ ಮಹಾರಾಜರ ಒಂದು ಉಜ್ವಲವಾಗಿರ್ತಕ್ಕಂಥ ಚಾರಿತ್ರ್ಯದ ಪರಂಪರೆ ಏನಿದೆ ಅದು ನಾವು ಮೆಚ್ಚಬೇಕಾಗಿರ್ತಕ್ಕಂಥದ್ದು. ಗುರು ಹಿರಿಯರ ಭಕ್ತಿಯಿಂದಿರ್ಬೋದು, ನ್ಯಾಯ ಪಾಲನೆ ಒಳಗೆ ನಿಷ್ಠೆ ಮತ್ತು ನಿಷ್ಠುರತೆ ಇರ್ಬೋದು, ಇದೆಲ್ಲವೂ ಕೂಡ ಒಬ್ಬ ಒಳ್ಳೆಯ ರಾಜನಲ್ಲಿ ಏನೇನು ಇರಬೇಕು ಅದೆಲ್ಲವೂ ಕೂಡ ಇತ್ತು. ಹಾಗಾಗಿ ವಿವೇಕಾನಂದರು ಹೇಳ್ತಾರೆ, ನಮ್ಮ ದೇಶದಲ್ಲಿ ನೀವೇನಾದರೂ ಒಬ್ಬ ಒಳ್ಳೆಯ ಸಾಹಸಿ ವ್ಯಕ್ತಿ ಬೇಕಾ, ಶ್ರೇಷ್ಠ ರಾಜ ಬೇಕಾ, ನೀವು ಶಿವಾಜಿ ಕಡೆ ನೋಡಿ. ಶಿವಾಜಿ ಅಂತ ಶ್ರೇಷ್ಠ ರಾಜ ನಮಗೆ ಕಾಣಿಸೋದಿಲ್ಲ, ಬೇರೆಯೊಬ್ಬ ಕಾಣಿಸೋದಿಲ್ಲ ಅನ್ನುವ ಮಾತನ್ನು ವಿವೇಕಾನಂದರು ಹೇಳ್ತಾರೆ. ಮತ್ತು ನಮಗಿವತ್ತು ಶಿವಾಜಿ ಆದರ್ಶ ಬೇಕು. ಬಹಳ ಪ್ರಮುಖವಾಗಿರ್ತಕ್ಕಂಥ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂತಂದರೆ, ಶಿವಾಜಿ ಅದಾಗಲೇ ಅನೇಕ ಯುದ್ಧಗಳು ಬೇರೆ ಬೇರೆದಾಗಿತ್ತಲ್ಲ, ಅಲ್ಲಿದ್ದ ಎಲ್ಲ ಬೇರೆ ಬೇರೆ ಸಮಸ್ಯೆಗಳು, ಕೊರತೆಗಳು ಏನಾಗಿತ್ತು ಅದೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಹೇಗೆ ಪ್ರತಿ ಉಪಾಯ ಮಾಡಬಹುದು, ತಂತ್ರಗಾರಿಕೆಯನ್ನು ಹೇಗೆ ಮಾಡಬೇಕು, ಹೇಗೆ ಗೆಲ್ಲಬೇಕು, ಹೀಗೆ ಗೆಲ್ಲುವ ಒಂದು ಅತ್ಯಂತ ಒಂದು ಪ್ರಬಲವಾಗಿರ್ತಕ್ಕಂಥ ಇಚ್ಛಾಶಕ್ತಿಯನ್ನು ನಮ್ಮ ಸಮಾಜದ ನಿರ್ಮಾಣ ಮಾಡಿದರು, ಗೆಲ್ಲೋದನ್ನು ತೋರಿಸ್ಕೊಟ್ರು ಅಂತ ಒಬ್ಬ ಅದ್ಭುತ ಪರಾಕ್ರಮಿ ರಾಜ ಶಿವಾಜಿ. ನಾವೆಲ್ಲ ಛತ್ರಪತಿ ಶಿವಾಜಿ ಸಾಹಸವನ್ನು ಸ್ಮರಣೆ ಮಾಡೋಣ. ನಾವೆಲ್ಲ ಆ ರೀತಿಯ ಹಾಗೆ ಮಾಡಿದಂಥ ಆ ಹಿಂದವಿ ಸಾಮ್ರಾಜ್ಯದ ಸ್ವರಾಜ್ಯದ ಇವತ್ತು ಕೂಡ ನಾವು ಅದನ್ನು ಮಾಡ್ತಾ ಮೆಲುಕು ಹಾಕ್ತಾ ನಮ್ಮ ರಾಜ್ಯವನ್ನು ಅಥವಾ ನಮ್ಮ ದೇಶವನ್ನು ಚೆನ್ನಾಗಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಅಂತಹ ನಮ್ಮ ಕೆಲಸಕ್ಕೆ ಶಿವಾಜಿಯ ಕೆಲಸ, ಶಿವಾಜಿಯ ಒಂದು ಜೀವನ ನಮಗೆ ಪ್ರೇರಣೆ ಕೊಡಲಿ ಅಂತೆಲ್ಲ ನಾವು ಶಿವಾಜಿಯನ್ನು ಸ್ಮರಣೆ ಮಾಡ್ಕೊಳ್ಳೋಣ. ಓ